ಹಾಯ್ ನಮಸ್ತೆ ಎಲ್ಲರಿಗೂ. ಸೊ ಇವತ್ತು ನಾವು ಹೊಸ ಚಾಪ್ಟರ್ ಅನ್ನ ಸ್ಟಡಿ ಮಾಡ್ತಾ ಇದ್ದೀವಿ, ದಟ್ ಈಸ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಅಂಡ್ ಈ ಚಾಪ್ಟರ್ ಅನ್ನ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ದೇ ಫೀಲ್ ಡಿಫಿಕಲ್ಟ್ ಅಂತ ಹೇಳಿ. ಇದೊಂದು ಆಸ್ ವೆಲ್ ಆಸ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್. ನಮಗೆ ಗೊತ್ತಿರೋ ಹಾಗೆ ಈ ಚಾಪ್ಟರ್ಗೆ ಆಸ್ ವೆಲ್ ಆಸ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಇದೆರಡೂ ಚಾಪ್ಟರ್ಸ್ಗೂ ಏನಿದೆ ಇಲ್ಲಿ ವೇಟೇಜ್ ಜಾಸ್ತಿ ಇದೆ. ಸೊ ಟ್ರೈ ದಟ್ ಇದೆರಡೂ ಚಾಪ್ಟರ್ಸ್ ನ ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ನೀವು ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಸೊ ಅದ್ರೊಳಗಡೆ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಜಸ್ಟ್ ಫಾರ್ ದ ರಿವಿಷನ್ ನಾನು ಏನು ಮಾಡ್ತಿದ್ದೀನಿ ಇವಾಗ, ಆಸ್ ಇಟ್ ಈಸ್ ಅ ಡಿಫಿಕಲ್ಟ್ ಚಾಪ್ಟರ್, ಸೊ ನಾನು ಈ ಚಾಪ್ಟರ್ನ ತಗೊಂಡು ನಿಮಗೆ ಇಲ್ಲಿ ಕ್ಲಾಸಸ್ಗಳನ್ನು ಎಂಗೇಜ್ ಮಾಡ್ತೀನಿ. ಸೊ ಡಿಲೇ ಮಾಡೋದು ಬೇಡ, ವಿಲ್ ಸ್ಟಾರ್ಟ್ ವಿತ್ ದ ಚಾಪ್ಟರ್. ಸೊ ಏನಂತ ಕಲಿತೀವಿ ನಾವಿಲ್ಲಿ, ಯಾವ ಚಾಪ್ಟರ್ ಅನ್ನ ಕಲಿತೀವಿ, ದಟ್ ಈಸ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಸೊ ಏನು ಇಲ್ಲಿ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಂದ್ರೆ, ಸೊ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ನೀವು ಈ ವರ್ಡ್ ಅನ್ನ ಕೇಳಿರ್ತೀರಿ, ಯಾವ್ದು, ದಟ್ ಈಸ್ ಇನ್ಹೆರಿಟೆನ್ಸ್. ಸೊ ಇನ್ಹೆರಿಟೆನ್ಸ್ ಅಂದ್ರೆ ಏನು ನಮಗೆ ಗೊತ್ತಿದೆ, ಇನ್ಹೆರಿಟ್ ಆಗ್ತಾ ಇದೆ. ಏನ್ ಇನ್ಹೆರಿಟ್ ಆಗ್ತಿದೆ, ಆಸ್ ಮೆಂಡಲ್ ಸೈಡ್ ಏನಂತ ಹೇಳಿದ್ರು ಅವರಲ್ಲಿ, ಫ್ಯಾಕ್ಟರ್ ಅನ್ನೋ ಒಂದು ವರ್ಡ್ ನ ಯೂಸ್ ಮಾಡಿರ್ತಾರೆ. ಇವಾಗ ನಮ್ಗೆಲ್ಲ ಗೊತ್ತಾಗಿದೆ, ಫ್ಯಾಕ್ಟರ್ ಇಸ್ ನಥಿಂಗ್ ಬಟ್ ವಾಟ್, ಜೀನ್. ಸೊ ಜೀನ್ಸ್ ಏನಾಗುತ್ತೆ ಇಲ್ಲಿ, ಕ್ಯಾರೆಕ್ಟರ್ಸ್ ಗಳನ್ನ ಅಥವಾ ಟ್ರೇಟ್ಸ್ ಗಳನ್ನ ಪೇರೆಂಟ್ಸ್ ಇಂದ ಆಫ್ ಸ್ಪ್ರಿಂಗ್ಸ್ಗೆ ಒಂದ್ ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಏನಾಗುತ್ತೆ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಪಾಸ್ ಆಗುತ್ತೆ. ಸೊ ನಾವು ಥೀಮ್ ತಿಳ್ಕೊಳ್ಳೋಣ, ಏನನ್ನ ಸ್ಟಡಿ ಮಾಡ್ತಿದೀವಿ ಈ ಚಾಪ್ಟರ್ ಅಲ್ಲಿ. ಸೊ ಇನ್ಹೆರಿಟೆನ್ಸ್ ಅಂದ್ರೆ ಏನಂತ ಹೇಳಿದ್ವಿ ನಾವಿಲ್ಲಿ, ಟ್ರಾನ್ಸ್ಫರ್ ಆಫ್ traits or characters from whom, from parents to offspring, ಅಥವಾ from one generation to the ನೆಕ್ಸ್ಟ್ ಜನರೇಷನ್ ಟ್ರೇಟ್ಸ್ ಗಳು ಪಾಸ್ ಆನ್ ಆಗುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ, ಇನ್ಹೆರಿಟೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಯಾವ್ದ್ರ ಮುಖಾಂತರ ಇನ್ಹೆರಿಟ್ ಆಗ್ತಾ ಇದೆ ಈ ಟ್ರೇಟ್ಸ್ ಗಳು, ದಟ್ ಈಸ್ ಥ್ರೂ ಜೀನ್ಸ್. ಸೊ ಯಾವ ಬೇಸಿಸ್ ಮೇಲೆ, ಯಾವ ಮಾಲಿಕ್ಯೂಲ್ ಗಳ ಮೇಲೆ. ಸೊ ಜೀನ್ ಈಸ್ ಅಲ್ಟಿಮೇಟ್ಲಿ ಏನ್ರಿ ಇಲ್ಲಿ, ಜೀನ್ ಈಸ್ ನಥಿಂಗ್ ಬಟ್ ದಿ ಸೆಗ್ಮೆಂಟ್ ಆಫ್ DNA. ಮಾಲಿಕ್ಯೂಲ್ ಅಂದ್ರೆ ಏನು ಇಲ್ಲಿ, ನೀವು ಬಯೋ ಮಾಲಿಕ್ಯೂಲ್ಸ್ ಒಳಗಡೆ ಓದಿದೀರಾ, ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ರೈಟ್, ಆಸ್ ವೆಲ್ ಆಸ್ ಪ್ರೋಟೀನ್ಸ್. ಅಂಡ್ ಇದ ಏನು ಓದಿದೀರಾ ನೀವಲ್ಲಿ, ನ್ಯೂಕ್ಲಿಕ್ ಆಸಿಡ್ಸ್. ಸೊ ನ್ಯೂಕ್ಲಿಕ್ ಆಸಿಡ್ಸ್ ಅಂದ್ರೆ ಯಾರು ಬರ್ತಾರೆ ಅಲ್ಲಿ, ದಟ್ ಈಸ್ DNA ಅಂಡ್ RNA. ಸೊ ಇಲ್ಲಿ ಮಾಲಿಕ್ಯೂಲ್ಸ್ ಅಂದ್ರೆ ಯಾರು, ದೀಸ್ ಆರ್ ದಿ ಬಯೋಮಾಲಿಕ್ಯೂಲ್ಸ್. ಎಸ್ಪೆಷಲಿ ಏನಂತ ಹೇಳಿದ್ವಿ, ಯಾವ ಬಯೋಮಾಲಿಕ್ಯೂಲ್ಸ್ ಇಲ್ಲಿ, ನ್ಯೂಕ್ಲಿಕ್ ಆಸಿಡ್ಸ್. ಸೊ ಮೇನ್ಲಿ ಎಷ್ಟು ನ್ಯೂಕ್ಲಿಕ್ ಆಸಿಡ್ಸ್ ಇದೆ ಇಲ್ಲಿ, ದಟ್ ಈಸ್ DNA as well as RNA. ಓಕೆ, ಸೊ ಈ ಇನ್ಹೆರಿಟ್ ಆಗ್ತಾ ಇದೆ ಟ್ರೇಟ್ಸ್ ಯಾರ ಮುಖಾಂತರ ಅಂತ ಹೇಳಿದ್ವಿ ನಾವು ಇಲ್ಲಿ, ಜೀನ್ಸ್. ಆ ಜೀನ್ಸ್ ಏನು ಇಲ್ಲಿ, DNA ಅಥವಾ RNA ಪಾರ್ಟ್ ಅಂತ ಹೇಳಿದ್ವಿ. ಓಕೆ, ಸೊ ಈ DNA ಗಳ ಮುಖಾಂತರ ಅಥವಾ ಯು ಕ್ಯಾನ್ ಸೇ ಈ ನ್ಯೂಕ್ಲಿಕ್ ಆಸಿಡ್ಸ್ ಗಳ ಮುಖಾಂತರ, ಈ ಮಾಲಿಕ್ಯೂಲ್ಸ್ ಮುಖಾಂತರ ಟ್ರೇಟ್ಸ್ ಗಳು ಹೆಂಗೆ ಪೇರೆಂಟ್ಸ್ ಇಂದ ಆಫ್ ಸ್ಪ್ರಿಂಗಿಗೆ ಇನ್ಹೆರಿಟ್ ಆಗ್ತಾ ಇದೆ ಅನ್ನೋದನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಅದನ್ನ ಸ್ಟಡಿ ಮಾಡ್ಲಿಕ್ಕೋಸ್ಕರ ಈ ಮಾಲಿಕ್ಯೂಲ್ಸ್ ಗಳ ಸ್ಟ್ರಕ್ಚರ್ ಹೆಂಗಿದೆ, ಆ ಸ್ಟ್ರಕ್ಚರ್ ಹೆಂಗ್ ಫಾರ್ಮ್ ಆಗಿದೆ, ಏನ್ ಫಂಕ್ಷನ್ ಅನ್ನ ಮಾಡುತ್ತೆ ಅನ್ನೋದನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಕಂಪ್ಲೀಟ್ ಆಗಿ ಈ ಚಾಪ್ಟರ್ ಒಳಗಡೆ ಸ್ಟಡಿ ಮಾಡ್ತೀವಿ. ಆಸ್ ವೆಲ್ ಆಸ್ DNA ಇಂದ RNA ಫಾರ್ಮ್ ಆಗುತ್ತೆ, RNA ಇಂದ ಪ್ರೋಟೀನ್ ಫಾರ್ಮ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ, ಫ್ರಮ್ DNA ಟು RNA, ದಟ್ ಈಸ್ ಟ್ರಾನ್ಸ್ಕ್ರಿಪ್ಷನ್, ಅಂಡ್ RNA ಟು ಪ್ರೋಟೀನ್ಸ್ ಫಾರ್ಮ್ ಆದ್ರೆ ದಟ್ ಈಸ್ ಟ್ರಾನ್ಸ್ಲೇಷನ್. ಅಂಡ್ ಫರ್ದರ್ ವಿಲ್ ಬಿ ಸ್ಟಡಿಂಗ್ ದೋಸ್ ಆಲ್. ಸೊ ಇವಾಗ ಸದ್ಯಕ್ಕೆ ನಾವೇನ್ ಮಾಡೋಣ, ಆಸ್ ಐ ಸೇಡ್ ಇಲ್ಲಿ ಜೆನೆಟಿಕ್ ಮೆಟೀರಿಯಲ್ಸ್, ನ್ಯೂಕ್ಲಿಕ್ ಆಸಿಡ್ಸ್ ಮೇನ್ಲಿ ಯಾರಿದ್ದಾರೆ ಅಂತ ಹೇಳಿದ್ವಿ, DNA ಅಂಡ್ RNA. ಬಟ್ ನಮಗ್ ಗೊತ್ತಿರಲಿ, ಮೋಸ್ಟ್ ಆಫ್ ದ ಆರ್ಗ್ಯಾನಿಸಮ್ಸ್, ಈ ಮದರ್ ಪ್ಲಾನೆಟ್ ಅರ್ತ್ ಮೇಲೆ ಮೋಸ್ಟ್ ಆಫ್ ದ ಆರ್ಗ್ಯಾನಿಸಮ್ಸ್ ಹತ್ರ ಜೆನೆಟಿಕ್ ಮೆಟೀರಿಯಲ್ ಏನಿದೆ ಇಲ್ಲಿ, GM ಅಂದ್ರೆ ಏನು ಇಲ್ಲಿ, ಜೆನೆಟಿಕ್ ಮೆಟೀರಿಯಲ್ 99.9% ಏನಿದೆ ಜೆನೆಟಿಕ್ ಮೆಟೀರಿಯಲ್ ಇಲ್ಲಿ, ದಟ್ ಈಸ್ DNA. ರಿಮೈನಿಂಗ್ ಓನ್ಲಿ 0.1% ಏನಿದೆ ಇಲ್ಲಿ ಜೆನೆಟಿಕ್ ಮೆಟೀರಿಯಲ್, ದಟ್ ಈಸ್ RNA. ಏನಕ್ಕೆ ಆ ಥರ, ಆಸ್ ವಿ ನೋ DNA ಆಸ್ ವೆಲ್ ಆಸ್ RNA ಎರಡೂ ಕೂಡ ಏನಂತ ಹೇಳಿದ್ವಿ ನಾವಿಲ್ಲಿ, ನ್ಯೂಕ್ಲಿಕ್ ಆಸಿಡ್ಸ್. ಬಟ್ ಏನಕ್ಕೆ ಇಲ್ಲಿ DNA ಮೆಜಾರಿಟಿ ಆಫ್ ದ ಆರ್ಗ್ಯಾನಿಸಮ್ಸ್. ಸೊ DNA ಜೆನೆಟಿಕ್ ಮೆಟೀರಿಯಲ್ ಎಲ್ಲಿದೆ ರೀ, ಮೋಸ್ಟ್ ಆಫ್ ದಿ ಆರ್ಗ್ಯಾನಿಸಮ್ಸ್, ಇಟ್ ಈಸ್ 99.9%. 0.1% ಆಫ್ ದ ಆರ್ಗ್ಯಾನಿಸಮ್ಸ್ ಗಳಲ್ಲಿ ಮಾತ್ರ ನಮಗೆ ಜೆನೆಟಿಕ್ ಮೆಟೀರಿಯಲ್ ಯಾವ್ದಾಗಿ ಕಂಡು ಬರುತ್ತೆ ಅಂತ ಹೇಳಿದ್ವಿ, ದಟ್ ಈಸ್ RNA. ಸೊ ಎಕ್ಸಾಂಪಲ್ಸ್ ಕೊಡ್ತೀರಾ ನೀವು. ಸೊ ನಮಗೆ ಗೊತ್ತಿದೆ RNA ಎಲ್ಲಿ ಇರುತ್ತೆ ಜೆನೆಟಿಕ್ ಮೆಟೀರಿಯಲ್ ಆಗಿ, ದಟ್ ಈಸ್ ಮೇನ್ಲಿ ವೈರಸ್. ಸೊ ವೈರಸ್ಗಳಲ್ಲಿ ನೀವು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ವೈರಸ್ ಸ್ಟ್ರಕ್ಚರ್ ಓದಿದ್ದೀರಾ, ರೈಟ್. ಅದ್ರೊಳಗಡೆ ಇನ್ನೊಂದು ವೈರಸ್ ಓದಿದ್ದೀರಾ, ದ ವರ್ಡ್ ಕೊಟ್ಟಿದ್ದಾರೆ ಅವರು, ಯಾವುದು, ದಟ್ ಈಸ್ ಟೊಬ್ಯಾಕೊ ಮೊಸಾಯಿಕ್ ವೈರಸ್. ನಾವೇನಂತ ಕರಿತೀವಿ, TMV ಅಂತ ಕರಿತೀವಿ. TMV ಅಂದ್ರೆ ಏನು, ದಟ್ ಈಸ್ ಟೊಬ್ಯಾಕೊ ಮೊಸಾಯಿಕ್ ವೈರಸ್. ಆಸ್ ವೆಲ್ ಆಸ್ QB ಬ್ಯಾಕ್ಟೀರಿಯೋಫೇಜ್. ಯಾವುದಿದೆ ಇನ್ನೊಂದು ವೈರಸ್ ಇಲ್ಲಿ, QB ಬ್ಯಾಕ್ಟೀರಿಯೋಫೇಜ್.
ಬ್ಯಾಕ್ಟೀರಿಯೋಫೇಜ್ ಅಂದ್ರೆ ಏನು, ಅದು ಕೂಡ ವೈರಸ್, ಬಟ್ ಯಾರಿಗೆ ಇನ್ಫೆಕ್ಟ್ ಮಾಡುತ್ತೆ ಇಲ್ಲಿ, ಓನ್ಲಿ ಟು ದ ಬ್ಯಾಕ್ಟೀರಿಯಾ. ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ, ಬ್ಯಾಕ್ಟೀರಿಯೋಫೇಜ್. ಸೊ ವೈರಸ್ಗೆ ಎಕ್ಸಾಂಪಲ್ ಯಾವ್ದಿದೆ ನಮಗಿಲ್ಲಿ, TMV, ದಟ್ ಈಸ್ ಟೊಬ್ಯಾಕೊ ಮೊಸಾಯಿಕ್ ವೈರಸ್, QB ಬ್ಯಾಕ್ಟೀರಿಯೋಫೇಜ್, ಆಸ್ ವೆಲ್ ಆಸ್ ಲಾಕ್ಡೌನ್ ಆದವಾಗ ನಿಮ್ಗೆ ಗೊತ್ತೇ ಇದೆ, ದಟ್ ಈಸ್ ಕೊರೋನಾ ವೈರಸ್. ಇವನ್ ಇಟ್ ಹ್ಯಾಸ್ ವಾಟ್ ಏನಿದೆ ಅದ್ರ ಹತ್ರ ಕೂಡ ಇಲ್ಲಿ RNA ಆಸ್ ಅ ಜೆನೆಟಿಕ್ ಮೆಟೀರಿಯಲ್ ಇದೆ. ಓಕೆ, ಬಟ್ ಏನಕ್ಕೆ ಈ ತರ ಮೋಸ್ಟ್ ಆಫ್ ದ ಆರ್ಗಾನಿಸಮ್ಸ್ಗೆ ಜೆನೆಟಿಕ್ ಮೆಟೀರಿಯಲ್ ಏನಿದೆ ಅಂತ ಹೇಳಿದ್ವಿ, DNA, ಅಂಡ್ ಓನ್ಲಿ ಫ್ಯೂ ಆರ್ ಹ್ಯಾವಿಂಗ್ ವಾಟ್ RNA ಆಸ್ ದ ಜೆನೆಟಿಕ್ ಮೆಟೀರಿಯಲ್. ಏನಕ್ಕೆ ಹಂಗೆ, ಬಿಕಾಸ್ ಡ್ಯೂ ಟು ದ ಸ್ಟೆಬಿಲಿಟಿ. ಏನಕ್ಕೆ ಇಲ್ಲಿ ಮೇನ್ ರೀಸನ್, ದರ್ ಆರ್ ಮೆನಿ ರೀಸನ್ ಇದೆ, ತುಂಬಾ ರೀಸನ್ ಇದೆ, ಬಟ್ ಮೇನ್ ರೀಸನ್ ಏನು ಇಲ್ಲಿ, ಸ್ಟೆಬಿಲಿಟಿ ಯಾವ್ದಕ್ಕೆ ಜಾಸ್ತಿ ಇದೆ, ದಟ್ ಈಸ್ ಟು ದಿ DNA. ಏನಿದೆ ಇಲ್ಲಿ ಸ್ಟೆಬಿಲಿಟಿ ಜಾಸ್ತಿ ಇರೋ ಕಾರಣಕ್ಕೆ ಮೋಸ್ಟ್ ಆಫ್ ದ ಆರ್ಗಾನಿಸಮ್ಸ್ ಹತ್ರ ಯಾವ್ದು ಜೆನೆಟಿಕ್ ಮೆಟೀರಿಯಲ್ ಇದೆ ಇಲ್ಲಿ, DNA. ಓಕೆ, ಬಟ್ RNA ಹತ್ರ ಸ್ಟೆಬಿಲಿಟಿ ಏನಿದೆ ಇಲ್ಲಿ ಕಡಿಮೆ. ಓಕೆ, ದಟ್ಸ್ ವೈ ಇಲ್ಲಿ ಕೆಲವೊಂದು ಆರ್ಗಾನಿಸಮ್ಸ್ಗಳಲ್ಲಿ ಮಾತ್ರ ಏನಿದೆ ಇಲ್ಲಿ RNA ಹತ್ರ, ವೈರಸ್ಗಳ ಹತ್ರ ಏನಿದೆ ಇಲ್ಲಿ RNA ಜೆನೆಟಿಕ್ ಮೆಟೀರಿಯಲ್ ಆಗಿ ಕಂಡು ಬರುತ್ತೆ. ಸೊ ನೀವು ಕೇಳಿದಿರಿ ಕೊರೋನಾ ವೈರಸ್ ಏನಾಯ್ತು, ಅದ್ರದ್ದು ಮ್ಯೂಟೆಂಟ್ಸ್ ಬರ್ತಾ ಇದೆ, ಒಮಿಕ್ರಾನ್ ಅಂತೆಲ್ಲ ಕೇಳಿದಿರಲ್ಲ. ಏನಕ್ಕೆ, ಬಿಕಾಸ್ RNA ಏನಿದೆ ಇಲ್ಲಿ ಹೈ ರಿಯಾಕ್ಟಿವ್, ಸ್ಟೇಬಲ್ ಕಡಿಮೆ ಇರೋ ಕಾರಣಕ್ಕೆ ಹೈಲಿ ರಿಯಾಕ್ಟಿವ್ ಆಗಿ ಇದೇನು ಮಾಡ್ತಿತ್ತು, ತಂದು ಡಿಫ್ರೆಂಟ್ ವೇರಿಯಂಟ್ಸ್ಗಳನ್ನು ಫಾರ್ಮ್ ಮಾಡ್ತಿತ್ತು. ಓಕೆ, ಸೊ ಇವಾಗ ನೆಕ್ಸ್ಟ್ ನಾವೇನು ಸ್ಟಡಿ ಮಾಡೋಣ ಇಲ್ಲಿ, DNA ಬಗ್ಗೆ. ಈ ಚಾಪ್ಟರ್ ಅಲ್ಲಿ ಮೇನ್ಲಿ ನಾವೇನು ಸ್ಟಡಿ ಮಾಡ್ತೀವಿ ಇಲ್ಲಿ, ಜೆನೆಟಿಕ್ ಮಟೀರಿಯಲ್, ದಟ್ ಈಸ್ DNA ಬಗ್ಗೆ ಸ್ಟಡಿ ಮಾಡ್ತೀವಿ. ಓಕೆ, ಸೊ ನಿಮ್ಗೆಲ್ರಿಗೂ ಲೋವರ್ ಕ್ಲಾಸಸ್ ಇಂದ ನೀವು ಕಲ್ತ್ಕೊಂಡು ಬಂದಿರ್ತೀರಿ. DNA ಫುಲ್ ಫಾರ್ಮ್ ಗೊತ್ತೇ ಇರುತ್ತೆ ನಿಮ್ಗೆ. ಏನು DNA ಇಲ್ಲಿ, ದಟ್ ಈಸ್ ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್. DNA ಏನು ಇಲ್ಲಿ, ದಟ್ ಈಸ್ ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್. ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್. ಇನ್ ದ ಸೇಮ್ ವೇ RNA ಫುಲ್ ಫಾರ್ಮ್ ಏನಿರುತ್ತೆ ಇಲ್ಲಿ, ದಟ್ ಈಸ್ ರೈಬೋನ್ಯೂಕ್ಲಿಕ್ ಆಸಿಡ್. ಸೊ ಇವಾಗ ಈ DNA ಎದರಿಂದ ಫಾರ್ಮ್ ಆಗಿದೆ ನಾವು ಹೇಳಿದ್ವಿ, ಜೆನೆಟಿಕ್ ಮೆಟೀರಿಯಲ್. ಅಂಡ್ ಒನ್ ಮೋರ್ ಥಿಂಗ್, ನಾವು ಯಾವ ಮಾಲಿಕ್ಯೂಲ್ಗೆ ಇಲ್ಲಿ ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳಿ ಕರಿತೀವಿ, ಯಾವುದಕ್ಕೆ ಕರಿತೀವಿ ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳಿ, ಯಾವುದರ ಹತ್ರ ಕಂಪ್ಲೀಟ್ ಸೆಲ್ದು ಇನ್ಫಾರ್ಮೇಶನ್ ಇರುತ್ತಲ್ಲ. ಓಕೆ, ಯಾವ ಮಾಲಿಕ್ಯೂಲ್ ಹತ್ರ ಆ ಕಂಪ್ಲೀಟ್ ಸೆಲ್, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಸೆಲ್ ಇದೆ, ನ್ಯೂಕ್ಲಿಯಸ್ ಇದೆ, ಮೈಟೋಕಾಂಡ್ರಿಯಾ ಇದೆ, ಗೋಲ್ಗಿ ಬಾಡಿ ಇದೆ. ಓಕೆ, ಸುಮಾರು ಸೆಲ್ ಆರ್ಗನಲ್ಸ್ ಇದೆ. ಈ ಸೆಲ್ ಹತ್ರ ಇಲ್ಲಿರೋ ಒಂದು ಮಾಲಿಕ್ಯೂಲ್ ಈ ಸೆಲ್ ಹತ್ರ ಇರೋ ಎಲ್ಲ ಇನ್ಫಾರ್ಮೇಶನ್ ಅನ್ನು ಏನ್ ಮಾಡುತ್ತೆ, ಅದು ಕ್ಯಾರಿ ಮಾಡ್ಕೊಡುತ್ತೆ. ಓಕೆ, ಸೊ ಯಾವ ಮಾಲಿಕ್ಯೂಲ್ ಹತ್ರ ಕಂಪ್ಲೀಟ್ ಸೆಲ್ ಇನ್ಫಾರ್ಮೇಶನ್ ಇರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ, ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಪ್ರಿಡಾಮಿನೆಂಟ್ ಜೆನೆಟಿಕ್ ಮೆಟೀರಿಯಲ್ ಯಾವ್ದಂತ ಹೇಳಿದ್ವಿ, ದಟ್ ಈಸ್ DNA, ದಟ್ ಈಸ್ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್. ಸೊ ಇದು ಎದ್ರಿಂದ ಮೇಡಪ್ ಆಗಿದೆ, ಹಾಗಾದ್ರೆ ಎದ್ರಿಂದ ಮೇಡಪ್ ಆಗಿದೆ? ಸೊ DNA ಎದ್ರಿಂದ ಮೇಡಪ್ ಆಗಿದೆ ಇಲ್ಲಿ, ಇಟ್ ಈಸ್ ಮೇಡಪ್ ಆಫ್ ನ್ಯೂಕ್ಲಿಯೋಟೈಡ್ಸ್. ಎದ್ರಿಂದ ಮೇಡಪ್ ಆಗಿದೆ ಇದು? ನ್ಯೂಕ್ಲಿಯೋಟೈಡ್ಸ್ ಗಳಿಂದ ಮೇಡಪ್ ಆಗಿದೆ. ಓಕೆ, ಸೊ ನ್ಯೂಕ್ಲಿಯೋಟೈಡ್ಸ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಇಲ್ಲಿ, ಬರೀ ಒಂದೇ ನ್ಯೂಕ್ಲಿಯೋಟೈಡ್ ಇರಲ್ಲ. ಓಕೆ, ಸೊ ಇಲ್ಲಿ ಕೇಳಿಸ್ಕೊಳ್ಳಿ ಪ್ರಾಪರ್ ಆಗಿ, ಮೋಸ್ಟ್ ಆಫ್ ದಮ್ ಇಲ್ಲೂ ಕನ್ಫ್ಯೂಸ್ ಆಗ್ತಾ ಇರ್ತೀರಾ. ಓಕೆ, ಏನಂತ ಹೇಳಿದೆ ನಾನು ಇಲ್ಲಿ, DNA ಎದ್ರಿಂದ ಮೇಡಪ್ ಆಗಿದೆ ಇದು, ರೈಟ್, ಮೇಡಪ್ ಆಫ್ or composed of nucleotides, you can say, or polynucleotide. ಸುಮಾರು ನ್ಯೂಕ್ಲಿಯೋಟೈಡ್ಸ್ ಗಳಿಂದ ಏನ್ ಫಾರ್ಮ್ ಆಗಿರುತ್ತೆ ಅಂತ ಹೇಳಿದ್ರೆ ನಾನು ಇಲ್ಲಿ, DNA ಫಾರ್ಮ್ ಆಗಿರುತ್ತೆ. ಹಾಗಾದ್ರೆ ಮೇಡಮ್ ನ್ಯೂಕ್ಲಿಯೋಟೈಡ್ ಅಂದ್ರೆ ಏನು? ಸೊ ಕ್ವಶನ್ ಬರುತ್ತೆ ನಿಮ್ಗೆ. ಓಕೆ, ಸೊ ಇಲ್ಲಿ ನ್ಯೂಕ್ಲಿಯೋಟೈಡ್ ಅಂದ್ರೆ ಏನು? ಸೊ ನಾವೇನ್ ಮಾಡೋಣ ಇವಾಗ, ನ್ಯೂಕ್ಲಿಯೋಟೈಡ್ ಕಾಂಪೋನೆಂಟ್ಸ್ ಗಳ ಬಗ್ಗೆ ಸ್ಟಡಿ ಮಾಡೋಣ. ಹಾಗಾದ್ರೆ ಈ ನ್ಯೂಕ್ಲಿಯೋಟೈಡ್ ಹೆಂಗ್ ಫಾರ್ಮ್ ಆಯ್ತು, ಕಾಂಪೋನೆಂಟ್ಸ್ ಆಫ್ ನ್ಯೂಕ್ಲಿಯೋಟೈಡ್ ಏನೆಲ್ಲ ಸ್ಟಡಿ ಮಾಡೋಣ ನಾವಿಲ್ಲಿ, ಕಾಂಪೋನೆಂಟ್ಸ್ ಆಫ್ ನ್ಯೂಕ್ಲಿಯೋಟೈಡ್. ಓಕೆ, ಸೊ ಒಂದು ನ್ಯೂಕ್ಲಿಯೋಟೈಡ್ ಫಾರ್ಮ್ ಆಗಬೇಕಂದ್ರೆ ಇಲ್ಲಿ ಮೇನ್ಲಿ ಎಷ್ಟು ಕಾಂಪೋನೆಂಟ್ಸ್ ಇರುತ್ತೆ? ದೇರ್ ಆರ್ ಮೇನ್ಲಿ 3 ಕಾಂಪೋನೆಂಟ್ಸ್. ಒಂದು ನ್ಯೂಕ್ಲಿಯೋಟೈಡ್ ಫಾರ್ಮ್ ಆಗಬೇಕಾದ್ರೆ ಎಷ್ಟು ಕಾಂಪೋನೆಂಟ್ಸ್ ಇರಬೇಕು ಅಂತ ಹೇಳಿದ್ವಿ? 3. ಸೊ ಯಾವ್ಯಾವುದು ಅದು? ಫಸ್ಟ್ ಒನ್ ಈಸ್ ನೈಟ್ರೋಜನ್ ಬೇಸಸ್. ಫಸ್ಟ್ ಒನ್ ಯಾವುದು ಇಲ್ಲಿ? ನೈಟ್ರೋಜನ್ ಬೇಸಸ್. ಫಸ್ಟ್ ಕಾಂಪೋನೆಂಟ್ ಆಫ್ ದಿ ನ್ಯೂಕ್ಲಿಯೋಟೈಡ್ ಯಾವುದು ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ದಟ್ ಈಸ್ ನೈಟ್ರೋಜನ್ ಬೇಸಸ್. ಅಂಡ್ ಸೆಕೆಂಡ್ ಒನ್ ಯಾವ್ದು ಬರುತ್ತೆ ಇಲ್ಲಿ? ದಟ್ ಈಸ್ ಶುಗರ್. ಯಾವ ಶುಗರ್ ಇದು? ದಟ್ ಈಸ್ ಪೆಂಟೋಸ್ ಶುಗರ್. ಯಾವ ಶುಗರ್ ಇರುತ್ತೆ ಇಲ್ಲಿ? ಬೋತ್ DNA ಆಸ್ ವೆಲ್ ಆಸ್ RNA ಎರಡರ ಹತ್ರನೂ ಏನಿರುತ್ತೆ ಇಲ್ಲಿ? ನೈಟ್ರೋಜನ್ ಬೇಸ್ ಇರುತ್ತೆ, ಶುಗರ್. ಬಟ್ DNA ಹತ್ರ ಯಾವ್ದಿರುತ್ತೆ ಇಲ್ಲಿ? ಡಿಆಕ್ಸಿರೈಬೋಸ್ ಶುಗರ್ ಇದ್ರೆ RNA ಹತ್ರ ಇಲ್ಲಿ ರೈಬೋಸ್ ಶುಗರ್ ಇರುತ್ತೆ. ಅಂಡ್ ಥರ್ಡ್ ಕಾಂಪೋನೆಂಟ್ ಯಾವ್ದಿರುತ್ತೆ ಇಲ್ಲಿ? ದಟ್ ಈಸ್ ಫಾಸ್ಫೇಟ್. ಯಾವ್ದಿರುತ್ತೆ? ಫಾಸ್ಫೇಟ್, or you can say phosphoric
ಆಸಿಡ್. ಈ ಮೂರು ಕಂಪೋನೆಂಟ್ಸ್ಗಳು ಸೇರ್ಕೊಂಡು ಏನನ್ನ ಫಾರ್ಮ್ ಮಾಡುತ್ತೆ ಇಲ್ಲಿ, ಒಂದು ನ್ಯೂಕ್ಲಿಯೋಟೈಡ್ ಅನ್ನ ಫಾರ್ಮ್ ಮಾಡುತ್ತೆ. ಏನಂತ ಹೇಳಿದೆ ನಾನು ಇಲ್ಲಿ, ಈ ಮೂರು ಕಂಪೋನೆಂಟ್ಸ್ ನೈಟ್ರೋಜನ್ ಬೇಸ್, ಶುಗರ್, ಫಾಸ್ಫೇಟ್ ಮೂರು ಸೇರ್ಕೊಂಡು ಏನನ್ನ ಫಾರ್ಮ್ ಮಾಡುತ್ತೆ ಇಲ್ಲಿ, ನ್ಯೂಕ್ಲಿಯೋಟೈಡ್. ಸೊ ಇದೇ ರೀತಿ ಸುಮಾರು ನ್ಯೂಕ್ಲಿಯೋಟೈಡ್ ಅಥವಾ ಮೆನಿ ನ್ಯೂಕ್ಲಿಯೋಟೈಡ್, ನ್ಯೂಕ್ಲಿಯೋಟೈಡ್ ಪ್ಲಸ್ ನ್ಯೂಕ್ಲಿಯೋಟೈಡ್ ಪ್ಲಸ್ ನ್ಯೂಕ್ಲಿಯೋಟೈಡ್ ಪ್ಲಸ್ ಸುಮಾರು ನ್ಯೂಕ್ಲಿಯೋಟೈಡ್ಸ್ ಟುಗೆದರ್ ಆಗಿ ಏನನ್ನ ಫಾರ್ಮ್ ಮಾಡುತ್ತೆ ಇಲ್ಲಿ, ಪಾಲಿನ್ಯೂಕ್ಲಿಯೋಟೈಡ್. ಏನನ್ನ ಫಾರ್ಮ್ ಮಾಡುತ್ತೆ, ಪಾಲಿನ್ಯೂಕ್ಲಿಯೋಟೈಡ್. ಸೊ ಈ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್ ಗಳಿಗೆ ನಾವೇನಂತ ಕರಿತೀವಿ ಇಲ್ಲಿ, DNA. ಏನಂತ ಕರಿತೀವಿ, DNA. ಅಂಡ್ ನೆನಪಿರಲಿ, DNA ಎದ್ರಿಂದ ಫಾರ್ಮ್ ಆಗಿದೆ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ, ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಗಳಿಂದ. ಈ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್ಗಳು ಎಷ್ಟಿರುತ್ತೆ, 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್ಗಳಿಂದ DNA ಫಾರ್ಮ್ ಆಗಿರುತ್ತೆ. ಈ ಪಾಲಿನ್ಯೂಕ್ಲಿಯೋಟೈಡ್ಸ್ ಎದ್ರಿಂದ ಫಾರ್ಮ್ ಆಗಿರುತ್ತೆ, ಮೆನಿ ನ್ಯೂಕ್ಲಿಯೋಟೈಡ್ಸ್ ಇಂದ ಫಾರ್ಮ್ ಆಗಿರುತ್ತೆ. ಈ ನ್ಯೂಕ್ಲಿಯೋಟೈಡ್ ಎದ್ರಿಂದ ಫಾರ್ಮ್ ಆಗಿರುತ್ತೆ, ನೈಟ್ರೋಜನ್ ಬೇಸ್, ಶುಗರ್, ಫಾಸ್ಫೇಟ್. ಇದು ಪಿಕ್ಚರ್ ಕ್ಲಿಯರ್ ಆಯ್ತಾ ನಿಮಗೆ? ಸೊ ಸಿಂಪಲ್ ಆಗಿ ಏನಂತ ಹೇಳಿದ್ವಿ ನಾವು, DNA ಜೆನೆಟಿಕ್ ಮೆಟೀರಿಯಲ್ ಇದೆ, ದಟ್ ಈಸ್ ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್. ಎದ್ರಿಂದ ಫಾರ್ಮ್ ಆಗಿದೆ ಅಂತ ಹೇಳಿದ್ವಿ, ಪಾಲಿನ್ಯೂಕ್ಲಿಯೋಟೈಡ್ಸ್ ಗಳಿಂದ. ಇದರಿಂದ ಪಾಲಿನ್ಯೂಕ್ಲಿಯೋಟೈಡ್ಸ್. ಈ ಪಾಲಿನ್ಯೂಕ್ಲಿಯೋಟೈಡ್ಸ್ ಎದ್ರಿಂದ ಫಾರ್ಮ್ ಆಗಿದೆ, ಮೆನಿ ನ್ಯೂಕ್ಲಿಯೋಟೈಡ್ಸ್ ಗಳಿಂದ. ಓಕೆ, ಹಾಗಾದ್ರೆ ಇಲ್ಲಿ ಪ್ರತಿಯೊಂದು ನ್ಯೂಕ್ಲಿಯೋಟೈಡ್ ಎದ್ರಿಂದ ಫಾರ್ಮ್ ಆಗಿದೆ, 3 ಕಂಪೋನೆಂಟ್ಸ್ ಗಳಿಂದ ಫಾರ್ಮ್ ಆಗಿದೆ. ಒಂದು ನೈಟ್ರೋಜನ್ ಬೇಸ್, ಸೆಕೆಂಡ್ ಶುಗರ್ ಅಂಡ್ ಥರ್ಡ್ ಒನ್ ಇಸ್ ಫಾಸ್ಫೇಟ್. ಇದು ಕ್ಲಿಯರಾ ನಿಮಗೆ? ಸೊ ಇವಾಗ ನಾವೇನ್ ಮಾಡೋಣ, ಇಲ್ಲಿ ಒಂದೊಂದಾಗೆ ಎಲ್ಲ ಕಂಪೋನೆಂಟ್ಸ್ ಗಳ ಬಗ್ಗೆ ಏನ್ ಮಾಡೋಣ, ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಯಾವ್ದಿದೆ ನೋಡಿ ಇಲ್ಲಿ, ನೈಟ್ರೋಜನ್ ಬೇಸ್ ಇದೆ. ಸೊ ಹೆಸರಲ್ಲೇ ಏನಿದೆ ಇಲ್ಲಿ, ನೈಟ್ರೋಜನ್ ಅನ್ನೋ ಒಂದು ವರ್ಡ್ ಇದೆ. ಸೊ ಅದರ ಅರ್ಥ ಏನು ಇಲ್ಲಿ, ನೈಟ್ರೋಜನ್ ಈಸ್ ಪ್ರೆಸೆಂಟ್ ಅಂತ ಹೇಳಿ. ಸೊ ಫಸ್ಟ್ ಎಲಿಮೆಂಟ್ ಯಾವುದು ನ್ಯೂಕ್ಲಿಯೋಟೈಡ್, ದಟ್ ಈಸ್ ನೈಟ್ರೋಜನ್ ಬೇಸಸ್. ನೈಟ್ರೋಜನ್ ಆರ್ ನೈಟ್ರೋಜಿನಿಯಸ್ ಬೇಸಸ್ ಅಂತ ಹೇಳಿ ಕರೀತೀವಿ. ಓಕೆ, ಸೊ ನೈಟ್ರೋಜನ್ ಬೇಸಸ್ ಇಲ್ಲಿ ಮೇನ್ಲಿ 2 ಟೈಪ್ಸ್ ಇದೆ. ನೈಟ್ರೋಜನ್ ಬೇಸಸ್ ಮೇನ್ಲಿ ಎಷ್ಟು ಟೈಪ್ಸ್ ಇದೆ ಇಲ್ಲಿ, 2. ಸೊ ಅದರಲ್ಲಿ ಫಸ್ಟ್ ಒನ್ ಯಾವುದು, ಪ್ಯೂರಿನ್ಸ್. ಫಸ್ಟ್ ಒನ್ ಯಾವುದು ಇಲ್ಲಿ, ಪ್ಯೂರಿನ್ಸ್. ನೈಟ್ರೋಜನ್ ಬೇಸಸ್ ಎಷ್ಟಿದೆ ಇಲ್ಲಿ, 2 ಟೈಪ್ಸ್. ಅಂಡ್ ಫಸ್ಟ್ ಒನ್ ಯಾವುದು ಅಂತ ಹೇಳಿದ್ವಿ, ಪ್ಯೂರಿನ್. ಅಂಡ್ ಸೆಕೆಂಡ್ ಒನ್ ಯಾವುದು ಇಲ್ಲಿ, ದಟ್ ಈಸ್ ಪಿರಿಮಿಡಿನ್ಸ್. ಯಾವುದು, ಪಿರಿಮಿಡಿನ್ಸ್. ಸೊ ನಾನು ಇಲ್ಲಿ ಬರೀತೀನಿ. ಓಕೆ, ಪ್ಯೂರಿನ್ ಅಂಡ್ ಪಿರಿಮಿಡಿನ್. ಬಟ್ ನೆನ್ಪಿಟ್ಕೊಡಿ, ಇಲ್ಲಿ ನೈಟ್ರೋಜನ್ ಬೇಸಸ್ ಏನಿರುತ್ತೆ, ದೀಸ್ ಆರ್ ದಿ ಹಿಟಿರೋಸೈಕ್ಲಿಕ್ ಕಾಂಪೌಂಡ್ಸ್. ನೈಟ್ರೋಜನ್ ಬೇಸಸ್ಗಳು ಏನು, ದಟ್ ಮೇ ಬಿ ಪ್ಯೂರಿನ್ ಇರ್ಬೋದು ಆಸ್ ವೆಲ್ ಆಸ್ ಪಿರಿಮಿಡಿನ್ ಇರ್ಬೋದು. ಎರಡೂ ಕೂಡ ಏನಂತ ಹೇಳಿದೆ ನಾನಿಲ್ಲಿ, ದೀಸ್ ಆರ್ ಹಿಟಿರೋಸೈಕ್ಲಿಕ್ ಕಾಂಪೌಂಡ್ಸ್. ಯಾವ ತರ ಕಾಂಪೌಂಡ್ಸ್ ಇದಾವೆ ಇಲ್ಲಿ, ಹಿಟಿರೋಸೈಕ್ಲಿಕ್ ಕಾಂಪೌಂಡ್ಸ್. ಅಂಡ್ ದೇ ಆರ್ ಹ್ಯಾವಿಂಗ್, ನೋಡಿ ಇಲ್ಲಿ ಹಿಟಿರೋಸೈಕ್ಲಿಕ್, ಹಿಟಿರೋ ಅಂದ್ರೆ ಏನು, ಇಲ್ಲಿ ಡಿಫರೆಂಟ್ ಕಂಪೌಂಡ್ಸ್ ಗಳಿಂದ ಏನಾಗಿದೆ ಇಲ್ಲಿ, ನೈಟ್ರೋಜನ್ ಬೇಸಸ್ ಗಳು ಫಾರ್ಮ್ ಆಗಿದೆ. ಸೊ ನಮಗ್ ಗೊತ್ತಿರೋ ಹಾಗೆ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂದ್ರೆ ಏನಿರುತ್ತೆ ಇಲ್ಲಿ, ದಟ್ ಈಸ್ ಕಾರ್ಬನ್ ಇರುತ್ತೆ, ಹೈಡ್ರೋಜನ್ ಇರುತ್ತೆ ಆಸ್ ವೆಲ್ ಆಸ್ ಆಕ್ಸಿಜನ್ ಇರುತ್ತೆ. ಬಟ್ ಇಲ್ಲಿ ನಾವು ಹಿಟಿರೋಸೈಕ್ಲಿಕ್ ಕಂಪೌಂಡ್ಸ್ ಅಂದ್ರೆ ಅದರ್ ದೆನ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಅನ್ನ ಬಿಟ್ಟು ಡಿಫರೆಂಟ್ ಎಲಿಮೆಂಟ್ಸ್, ಡಿಫರೆಂಟ್ ಕಂಪೌಂಡ್ಸ್ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ, ಹಿಟಿರೋ ಅಂತ ಹೇಳಿ ಕರಿತೀವಿ. ಓಕೆ, ಅಂಡ್ ಸೈಕ್ಲಿಕ್ ಅನ್ನೋ ವರ್ಡ್ ಏನು ಇಲ್ಲಿ, ಸೈಕ್ಲಿಕ್ ರಿಪ್ರೆಸೆಂಟ್ಸ್ ಏನನ್ನ ಹೇಳುತ್ತೆ ಇಲ್ಲಿ, ರಿಂಗ್ ಸ್ಟ್ರಕ್ಚರ್ಸ್ ಇದೆ ಅಂತ ಹೇಳಿ ಹೇಳುತ್ತೆ. ಓಕೆ, ಸೊ ಹಿಟಿರೋಸೈಕ್ಲಿಕ್ ಕಂಪೌಂಡ್ಸ್ ಅಂದ್ರೆ ಏನು ಇಲ್ಲಿ, ಹಿಟಿರೋ ಅಂದ್ರೆ ಏನು, ಈ ನೈಟ್ರೋಜನ್ ಬೇಸಸ್ ಗಳ ಹತ್ರ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇದನ್ನ ಬಿಟ್ಟು ಕೂಡ ಬೇರೆ ಎಲಿಮೆಂಟ್ ಇದೆ, ದಟ್ ಈಸ್ ಏನು ಹೆಸರಲ್ಲೇ ಇದೆ, ಏನಂತ ಹೇಳಿದ್ವಿ, ನೈಟ್ರೋಜನ್ ಪ್ರೆಸೆಂಟ್ ಇದೆ. ಅದಕ್ಕೆ ನಾವೇನಂತ ಕರೆದ್ವಿ, ಈ ಕಂಪೌಂಡ್ಗೆ ಹಿಟಿರೋ ಅನ್ನೋ ವರ್ಡ್ ಅನ್ನ ಕರೆದ್ವಿ. ಅಂಡ್ ಸ್ಟ್ರಕ್ಚರ್ ಯಾವ ತರ ಇರುತ್ತೆ, ಇದು ರಿಂಗ್ ಫಾರ್ಮ್ ಅಲ್ಲಿ ಇರುತ್ತೆ. ಬೇಸಸ್ಗಳು ಯಾವ ಸ್ಟ್ರಕ್ಚರ್ ಇರುತ್ತೆ ಇಲ್ಲಿ, ರಿಂಗ್ ಫಾರ್ಮ್ ಅಲ್ಲಿ ಇರುತ್ತೆ. ಅದಕ್ಕೆ ನಾವೇನಂತ ಕರೆದ್ವಿ, ನೈಟ್ರೋಜನ್ ಬೇಸಸ್ ಗಳಿಗೆ, ದಟ್ ಈಸ್ ಪ್ಯೂರಿನ್ ಅಥವಾ ಪಿರಿಮಿಡಿನ್. ಎರಡೂ ಕೂಡ ಏನು ಇಲ್ಲಿ, ಹಿಟಿರೋಸೈಕ್ಲಿಕ್ ಕಂಪೌಂಡ್ಸ್ ಗಳು ಅಂತ ಹೇಳಿ ಕರೆದ್ವಿ. ಓಕೆ, ಅಂಡ್ ಕಮಿಂಗ್ ಟು ದ ಪ್ಯೂರಿನ್ ಇದೆಯಲ್ಲ ಇಲ್ಲಿ, ಈ ಪ್ಯೂರಿನ್ ಅಲ್ಲಿ ಎಷ್ಟು ಮೆಂಬರ್ಸ್ ಇರ್ತಾರೆ, 9 ಮೆಂಬರ್ಸ್. ಎಷ್ಟು ಮೆಂಬರ್ಸ್ ಇರ್ತಾರೆ ಇಲ್ಲಿ, 9 ಮೆಂಬರ್ಸ್. ಯಾರ ಹತ್ರ, ಪ್ಯೂರಿನ್ ಹತ್ರ. ಪಿರಿಮಿಡಿನ್ಸ್ ಹತ್ರ ಎಷ್ಟು ಮೆಂಬರ್ಸ್ ಇರ್ತಾರೆ ಇಲ್ಲಿ, 6 ಮೆಂಬರ್ಸ್. 6 ಮೆಂಬರ್ಸ್. ಸೊ ಮೆಂಬರ್ಸ್ ಅಂದ್ರೆ ಏನು, ಸೊ ನಾವ್ ಇವಾಗ ಏನ್ ಮಾಡೋಣ ಇಲ್ಲಿ, ಪ್ಯೂರಿನ್ ಆಸ್ ವೆಲ್ ಆಸ್ ಪಿರಿಮಿಡಿನ್ ಎರಡರದ್ದು ಏನ್ ಮಾಡೋಣ, ನಾವಿಲ್ಲಿ ಜನರಲ್ ಸ್ಟ್ರಕ್ಚರ್ ಅನ್ನ ಸ್ಟಡಿ ಮಾಡೋಣ. ಸೊ ದಟ್ ನಿಮಗೆ ಗೊತ್ತಾಗುತ್ತೆ 9 ಮೆಂಬರ್ ಅಂದ್ರೆ ಏನು, 6 ಮೆಂಬರ್ ಅಂದ್ರೆ ಏನು ಅಂತ ಹೇಳಿ. ಓಕೆ, ಸೊ ಫಸ್ಟ್ ಇಲ್ಲಿ ಪ್ಯೂರಿನ್ ಅಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ,
ಪ್ಯೂರಿನ್ ಅಲ್ಲಿ ಯಾರ್ಯಾರನ್ನ ಸ್ಟಡಿ ಮಾಡ್ತೀವಿ ನಾವಿಲ್ಲಿ, ದಟ್ ಈಸ್ ಎಡಿನೈನ್ ಅಂಡ್ ಗ್ವಾನೈನ್. ಯಾರು? ಎಡಿನೈನ್ ಅಂಡ್ ಗ್ವಾನೈನ್. ಇವೆರಡೂ ಏನು ಇಲ್ಲಿ, ದಿಸ್ ಟು ಆರ್ ದಿ ಪ್ಯೂರಿನ್ಸ್. ಎಡಿನೈನ್ ಅಂಡ್ ಗ್ವಾನೈನ್ ಏನಂತ ಹೇಳಿದ್ವಿ, ಪ್ಯೂರಿನ್ಸ್. ಹಾಗಾದ್ರೆ ಪಿರಿಮಿಡಿನ್ಸ್ ಯಾರು? ಪಿರಿಮಿಡಿನ್ಸ್ ಅಲ್ಲಿ ಯಾರು ಬರ್ತಾರೆ? ದಟ್ ಈಸ್ ಸೈಟೋಸಿನ್, ಥೈಮಿನ್ ಅಂಡ್ ಯುರಾಸಿಲ್. ಬಟ್ ನಿಮ್ಗೆ ನೆನಪು ಇರಲಿ, ಸೈಟೋಸಿನ್ ಅಂಡ್ ಥೈಮಿನ್ ಎರಡು ಎಲ್ಲಿ ಕಂಡು ಬರ್ತವೆ ಪಿರಿಮಿಡಿನ್ಸ್ ನಮಗೆ? DNA ಅಲ್ಲಿ. ಓಕೆ, ವೆರಾಸ್ ಯುರಾಸಿಲ್ ಮಾತ್ರ ನಮ್ಗೆ ಎಲ್ಲಿ ಕಂಡು ಬರುತ್ತೆ ಪಿರಿಮಿಡಿನ್? ದಟ್ ಈಸ್ ಓನ್ಲಿ ಇನ್ RNA. ನಿಮ್ಗೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಇಲ್ಲಿ, ದಟ್ ಈಸ್ ಎಸ್ಪೆಷಲಿ ಇನ್ MCQs. The nitrogen base which is common to both RNA and DNA, ಅಂದ್ರೆ ಯಾವ ನೈಟ್ರೋಜನ್ ಬೇಸ್ RNA as well as DNA ಅಲ್ಲಿ ಕಂಡು ಬರೋದು ಅಂತ ಹೇಳಿದ್ರೆ ಅವಾಗ ನೀವು ಯಾವ್ದನ್ನ ಚೂಸ್ ಮಾಡ್ತೀರಾ? ದಟ್ ಈಸ್ ಸೈಟೋಸಿನ್. ಬಿಕಾಸ್ ನೋಡಿ ಇಲ್ಲಿ ಸಾರಿ ಎಸ್ ರೈಟ್, ಸೈಟೋಸಿನ್. ಬಿಕಾಸ್ ಸೈಟೋಸಿನ್ ಏನಿರುತ್ತೆ ಇಲ್ಲಿ RNA ಅಲ್ಲೂ ಇರುತ್ತೆ ಆಸ್ ವೆಲ್ ಆಸ್ DNA ಹತ್ರ ಕೂಡ ಇರುತ್ತೆ. ಕ್ಲಿಯರ್ ಆಯ್ತು? ಎಸ್, ಬಿಕಾಸ್ ಯಾವ್ದು ಇರಲ್ಲ ಅಂತ ಹೇಳಿದ್ವಿ ನಾವು ಇಲ್ಲಿ, ಯುರಾಸಿಲ್ ಮಾತ್ರ DNA ಅಲ್ಲಿ ಇರಲ್ಲ. ಯುರಾಸಿಲ್ ಎಲ್ಲಿರುತ್ತೆ? RNA ಹತ್ರ. ಸೊ ಇವಾಗ ಗೊತ್ತಾಯ್ತಾ ಇದೆ ಎರಡು. ಸೊ ಪ್ಯೂರಿನ್ಸ್ ಯಾವುದು ಇಲ್ಲಿ? ದಟ್ ಈಸ್ ಎಡಿನೈನ್ ಅಂಡ್ ಗ್ವಾನಿನ್. ಪಿರಿಮಿಡಿನ್ ಯಾವುದು? ದಟ್ ಈಸ್ ಸೈಟೋಸಿನ್ ಅಂಡ್ ಥೈಮಿನ್, ಎಲ್ಲಿ? DNA ಒಳಗಡೆ. ಅದೇ ಸೈಟೋಸಿನ್ ಅಂಡ್ ಯುರಾಸಿಲ್ ಎಲ್ಲಿ? ದಟ್ ಈಸ್ ಇನ್ RNA. ಅಂಡ್ ಏನ್ ಹೇಳಿದೆ ನಾನು? ನೈಟ್ರೋಜನ್ ಬೇಸಸ್ ಇದೆರಡು ಏನು ಇಲ್ಲಿ ಹೆಟಿರೋಸೈಕ್ಲಿಕ್ ಕಂಪೌಂಡ್ಸ್ ಅಂತ ಹೇಳಿದ್ವಿ. ಅಂಡ್ ಪ್ಯೂರಿನ್ ಹತ್ರ ಎಷ್ಟು ಮೆಂಬರ್ಸ್ ಇದ್ದಾರೆ ಅಂತ ಹೇಳಿದ್ವಿ? 9 ಮೆಂಬರ್ಸ್. ಅಂಡ್ ಪಿರಿಮಿಡಿನ್ಸ್ ಹತ್ರ ಎಷ್ಟು ಮೆಂಬರ್ಸ್ ಇದ್ದಾರೆ ಅಂತ ಹೇಳಿದ್ವಿ? ದಟ್ ಈಸ್ 6 ಮೆಂಬರ್ಸ್. ನಾವೇನನ್ನ ಸ್ಟಡಿ ಮಾಡೋಣ ಇಲ್ಲಿ? ಜನರಲ್ ಸ್ಟ್ರಕ್ಚರ್ ಅನ್ನ ಸ್ಟಡಿ ಮಾಡೋಣ. ಸೊ ಫಸ್ಟ್ ಯಾವ್ದು ಸ್ಟಡಿ ಮಾಡೋಣ ಇಲ್ಲಿ? ಪ್ಯೂರಿನ್. ಸೊ ಪ್ಯೂರಿನ್ ಹತ್ರ ಸ್ಟ್ರಕ್ಚರ್ ಹೆಂಗಿರುತ್ತೆ ಇಲ್ಲಿ? ಹೆಟಿರೋಸೈಕ್ಲಿಕ್ ಅಂತ ಹೇಳಿದ್ವಲ್ಲ. ಸೊ ಎಷ್ಟು ರಿಂಗ್ಸ್ ಇರುತ್ತೆ ಇಲ್ಲಿ? ಸೈಕ್ಲಿಕ್ ಅಂದ್ರೆ ಪ್ಯೂರಿನ್ಸ್ ಹತ್ರ ಎಷ್ಟು ರಿಂಗ್ಸ್ ಇರುತ್ತೆ? 2 ರಿಂಗ್ಸ್. as well as ಪಿರಿಮಿಡಿನ್ ಹತ್ರ ಎಷ್ಟು ರಿಂಗ್ಸ್ ಇರುತ್ತೆ ಇಲ್ಲಿ? ಓನ್ಲಿ 1 ring. ಸೊ ಸದ್ಯಕ್ಕೆ ನಾವೇನೆಲ್ಲ ಸ್ಟಡಿ ಮಾಡೋಣ ಇಲ್ಲಿ? ಯಾವ ಜನರಲ್ ಸ್ಟ್ರಕ್ಚರ್ ಅನ್ನ ಸ್ಟಡಿ ಮಾಡೋಣ? ದಟ್ ಈಸ್ ಪ್ಯೂರಿನ್. 2 ರಿಂಗ್ಸ್ ಇದೆ ಅಂತ ಹೇಳಿದ್ವಿ. ಸೊ ಫಸ್ಟ್ ನಾವೇನ್ ಮಾಡ್ತೀವಿ ಇಲ್ಲಿ? 2 ರಿಂಗ್ ಸ್ಟ್ರಕ್ಚರ್ಸ್ ಗಳನ್ನ ಡ್ರಾ ಮಾಡ್ತೀವಿ. ಓಕೆ, ಸೊ ಇದಕ್ಕೆ ಮೇನ್ ಥಿಂಗ್ ನಾವೇನ್ ಮಾಡ್ಬೇಕು ಇಲ್ಲಿ? ನಂಬರಿಂಗ್. ಸೊ ನಂಬರಿಂಗ್ ಹೆಂಗ್ ಮಾಡ್ತೀವಿ? 1 2 3 4 5 6 7 8 9. ಓಕೆ, ಸೊ 9 ಅಂತ ಹೇಳಿದ್ವಿ ಇಲ್ಲಿ. ದಟ್ಸ್ ವೈ ನಾವೇನಂತ ಕರಿತೀವಿ ಇಲ್ಲಿ? 9 ಮೆಂಬರ್ಸ್. ಬಟ್ ಇಲ್ಲಿ ಪಿರಿಮಿಡಿನ್ ಹತ್ರ ಎಷ್ಟು ಮೆಂಬರ್ಸ್ ಇದಾವೆ ಅಂತ ಹೇಳಿದ್ವಿ? 6 ಮೆಂಬರ್ಸ್. ಅಂಡ್ ಎಷ್ಟು ರಿಂಗ್ ಇದೆ ಇಲ್ಲಿ? ಓನ್ಲಿ 1 ರಿಂಗ್. ಓಕೆ, ಸೊ ಇದು ನಂಬರಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಕ್ಲಾಕ್ ವೈಸ್ 1 2 3 4 5 6. ಓಕೆ, ಸೊ ಇಲ್ಲಿ ನಂಬರಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ? 1 ಇಂದ. ಓಕೆ, ಸಾರಿ, ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ? ಇದು 1 ಇಂದ. ಅಂಡ್ ಇಲ್ಲಿ ನಂಬರಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ? 7 ಇಂದ. ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಇಲ್ಲಿ? 7 ಇಂದ. ಸೊ ಇದಕ್ಕೆ ನಾವಿಲ್ಲಿ ಕ್ಲಾಕ್ ವೈಸ್ ಅಂತ ಕರಿತೀವಿ, ಇದಕ್ಕೆ ಆಂಟಿ ಕ್ಲಾಕ್ ವೈಸ್ ಅಂತ ಕರಿತೀವಿ. ಅಂಡ್ ಇದಕ್ಕೂ ಕೂಡ ಏನಂತ ಕರಿತೀವಿ ಇಲ್ಲಿ? ದಟ್ ಈಸ್ ಆಂಟಿ ಕ್ಲಾಕ್ ವೈಸ್. ಏನಂತ ಕರಿತೀವಿ? ಆಂಟಿ ಕ್ಲಾಕ್ ವೈಸ್. ಓಕೆ, ಸೊ ಇವಾಗ ನಮ್ಗೆ ಏನ್ ಗೊತ್ತಾಯ್ತು? 9 ಮೆಂಬರ್ಸ್. ಏನಕ್ಕೆ ಹೇಳಿದ್ವಿ? 2 ರಿಂಗ್ಸ್. ಅಂಡ್ ಇದು 6 ಮೆಂಬರ್ಸ್ ಅಂಡ್ 1 ರಿಂಗ್. ಆಸ್ ವೆಲ್ ಆಸ್ ನಾವು ಹೆಟಿರೋಸೈಕ್ಲಿಕ್ ಕಂಪೌಂಡ್ ಅಂತ ಹೇಳಿರೋ ಕಾರಣಕ್ಕೆ ಇಲ್ಲಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಅನ್ನು ಬಿಟ್ಟು ಬೇರೆ ಎಲಿಮೆಂಟ್ ಯಾವ್ದಿದೆ? ನೈಟ್ರೋಜನ್ ಬೇಸ್. ಏನ್ ಪ್ರೆಸೆಂಟ್ ಇರುತ್ತೆ ಇಲ್ಲಿ? ನೈಟ್ರೋಜನ್. ಹಾಗಾದ್ರೆ ನೈಟ್ರೋಜನ್ ಯಾವ ನಂಬರ್ ಹತ್ರ ಪ್ರೆಸೆಂಟ್ ಇರುತ್ತೆ? ನೈಟ್ರೋಜನ್ ಯಾವ ನಂಬರ್ ಹತ್ರ ಪ್ರೆಸೆಂಟ್ ಇರುತ್ತೆ ಅಂದ್ರೆ ಪ್ಯೂರಿನ್ಸ್ ಗಳಲ್ಲಿ ನೈಟ್ರೋಜನ್ ಫಸ್ಟ್ 3 7 9 ಈ ಪ್ಲೇಸಸ್, ಈ ನಂಬರ್ಸ್ ಗಳಲ್ಲಿ ಏನ್ ಪ್ರೆಸೆಂಟ್ ಇರುತ್ತೆ? ನೈಟ್ರೋಜನ್ ವಿಲ್ ಬಿ ಪ್ರೆಸೆಂಟ್. ಹಾಗಾದ್ರೆ ಇಲ್ಲಿ 1 ಇದೆ ತಾನೆ. ಸೊ ಇಲ್ಲಿ ಏನ್ ಪ್ರೆಸೆಂಟ್ ಇರುತ್ತೆ? ನೈಟ್ರೋಜನ್. ನೆಕ್ಸ್ಟ್ 3 ಇಲ್ಲಿ ಏನ್ ಪ್ರೆಸೆಂಟ್ ಇರುತ್ತೆ? ನೈಟ್ರೋಜನ್. 7 ನೈಟ್ರೋಜನ್ ಪ್ರೆಸೆಂಟ್ ಇರುತ್ತೆ. ಅಂಡ್ ಲಾಸ್ಟ್ 9 ಏನ್ ಪ್ರೆಸೆಂಟ್ ಇರುತ್ತೆ ಇಲ್ಲಿ? ನೈಟ್ರೋಜನ್. ಹಾಗಾದ್ರೆ ನೈಟ್ರೋಜನ್ ಪ್ಯೂರಿನ್ಸ್ ಅಲ್ಲಿ ಯಾವ ನಂಬರ್ ಹತ್ರ ಕಂಡು ಬರುತ್ತೆ ನಮಗೆ? ಆಲ್ ದ ಆಡ್ ನಂಬರ್ಸ್. ನೆನ್ಪಿಟ್ಕೊಳ್ಳಿ ನೀವು ಇಲ್ಲಿ 1 3 7 9. ಓಕೆ, 1 3 7 9 ಎಕ್ಸೆಪ್ಟ್ ಯಾವುದು? ಎಕ್ಸೆಪ್ಟ್ 5th ರೀಜನ್. ಈ 5th ಕಾರ್ಬನ್ ಹತ್ರ ಏನ್ ಪ್ರೆಸೆಂಟ್ ಇರಲ್ಲ ನಮಗೆ ಇಲ್ಲಿ? ನೈಟ್ರೋಜನ್ ಪ್ರೆಸೆಂಟ್ ಇರಲ್ಲ. ಅಂಡ್ ಕಮಿಂಗ್ ಟು ದ ಪಿರಿಮಿಡಿನ್ಸ್, ಇಲ್ಲೂ ಕೂಡ ಆಲ್ ದ ಆಡ್ ನಂಬರ್ಸ್ ಯಾರನ್ನ ಬಿಟ್ಟು? 5th ನಂಬರ್ ಅನ್ನ. ಹಾಗಾದ್ರೆ ಯಾವುದು? ಫಸ್ಟ್ ಒನ್ ಯಾವ್ದಿದೆ ಇಲ್ಲಿ? ದಟ್ ಈಸ್ ಫಸ್ಟ್ ನಂಬರ್ಗೆ ನೈಟ್ರೋಜನ್ 1 ಅಂಡ್ 3 ಗೆ ನೈಟ್ರೋಜನ್. ಏನಂತ ಹೇಳಿದ್ವಿ ನಾವು? 5 ಗೆ ಇರಲ್ಲ. 4 and 6 ಆರ್ ಇವನ್ ನಂಬರ್ಸ್. ಸೊ ಹಾಗಾದ್ರೆ ಪಿರಿಮಿಡಿನ್ಸ್ ಅಲ್ಲಿ ನೈಟ್ರೋಜನ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಫಸ್ಟ್ ಅಂಡ್ ಥರ್ಡ್ ಕಾರ್ಬನ್ ಹತ್ರ ಏನನ್ನ ನೋಟಿಸ್ ಮಾಡಬಹುದು ನಾವಿಲ್ಲಿ? ನಂಬರ್ ಹತ್ರ ಏನನ್ನ ನೋಟಿಸ್ ಮಾಡಬಹುದು ಇಲ್ಲಿ? ನೈಟ್ರೋಜನ್ ಅನ್ನ ನೋಟಿಸ್ ಮಾಡಬಹುದು. ಸೊ ಇದು ಏನು ಇಲ್ಲಿ? ದಿಸ್ ಇಸ್ ಜನರಲ್ ಸ್ಟ್ರಕ್ಚರ್ ಆಫ್ ದಿ ಪ್ಯೂರಿನ್ಸ್ ಅಂಡ್ ಪಿರಿಮಿಡಿನ್ಸ್. ಅಂಡ್ ಪ್ಯೂರಿನ್ಸ್ ಅಲ್ಲಿ ಯಾರು ಬರ್ತಾರೆ ಅಂತ ಹೇಳಿದ್ವಿ? ಎಡಿನೈನ್ ಅಂಡ್ ಗ್ವಾನಿನ್. ಅಂಡ್ ಪಿರಿಮಿಡಿನ್ಸ್ ಅಲ್ಲಿ ಯಾರು ಇರ್ತಾರೆ ಇಲ್ಲಿ? ದಟ್ ಈಸ್ ಸೈಟೋಸಿನ್ ಅಂಡ್ ಥೈಮಿನ್. ಬಟ್ ಇನ್ ಕೇಸ್ ಆಫ್ RNA ಏನಿರುತ್ತೆ ಇಲ್ಲಿ? ಸೈಟೋಸಿನ್ ಅಂಡ್
ಯುರಾಸಿಲ್ ವಿಲ್ ಬಿ ಪ್ರೆಸೆಂಟ್. ಸೊ ದಿಸ್ ಇಸ್ ದಿ ಬಿಟ್ ಇನ್ಫಾರ್ಮೇಶನ್ ಯಾವ್ದ್ರ ಬಗ್ಗೆ, ನೈಟ್ರೋಜನ್ ಬೇಸ್ ಬಗ್ಗೆ. ಸೊ ನೆಕ್ಸ್ಟ್ ಕಂಪೋನೆಂಟ್ ಆಫ್ ದ ನ್ಯೂಕ್ಲಿಯೋಟೈಡ್ ಯಾವ್ದಿದೆ ನಮಗಿಲ್ಲಿ, ದಟ್ ಈಸ್ ಶುಗರ್. ಯಾವ್ದಿದೆ, ಶುಗರ್. ಸೊ ನೆಕ್ಸ್ಟ್ ನಾವೇನೇನ ಸ್ಟಡಿ ಮಾಡೋಣ, ಇಲ್ಲಿ ಶುಗರ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ಸೆಕೆಂಡ್ ಕಾಂಪೋನೆಂಟ್ ಆಫ್ ದಿ ನ್ಯೂಕ್ಲಿಯೋಟೈಡ್ ಯಾರು ಇಲ್ಲಿ, ದಟ್ ಈಸ್ ಶುಗರ್. ಯಾರು, ಶುಗರ್. ಈ ಶುಗರ್ ಯಾವ ತರ ಇರುತ್ತೆ, ಪೆಂಟೋಸ್ ಶುಗರ್. ಯಾವ ಶುಗರ್ ಇದು, ಪೆಂಟೋಸ್ ಶುಗರ್. ಪೆಂಟೋಸ್ ಶುಗರ್ ಅಂದ್ರೆ ಏನು, ಪೆಂಟಾ ಅಂದ್ರೆ ಏನು, 5, ರೈಟ್. ಸೊ ಪೆಂಟೋಸ್ ಶುಗರ್ ಅಂದ್ರೆ ಏನು, ಇಲ್ಲಿ 5 ಕಾರ್ಬನ್ಸ್ ಗಳು ಇರುತ್ತೆ. ಈ ಶುಗರ್ ಹತ್ರ ಎಷ್ಟು ಕಾರ್ಬನ್ಸ್ ಗಳು ಇರ್ತವೆ, ಇಲ್ಲಿ 5 ಕಾರ್ಬನ್. ಅದಕ್ಕೆ ನಾವೇನಂತ ಕರೆದ್ವಿ ಇಲ್ಲಿ, ಪೆಂಟೋಸ್ ಶುಗರ್. ಓಕೆ. ಸೊ ಇಲ್ಲಿ ನಮಗೆ ಮೇನ್ಲಿ 2 ತರ ಶುಗರ್ ಇರುತ್ತೆ. DNA ಅಲ್ಲಿ ಕಂಡು ಬರುವಂತ ಡಿಆಕ್ಸಿರೈಬೋಸ್ ಶುಗರ್ ಅಂಡ್ RNA ಅಲ್ಲಿ ಕಂಡು ಬರುವಂತ ರೈಬೋಸ್ ಶುಗರ್. ಸೊ ಎಷ್ಟು ಶುಗರ್ಸ್ ಇದಾವೆ ಇಲ್ಲಿ, ಎರಡೂ ಕೂಡ ಏನು ಇಲ್ಲಿ ಪೆಂಟೋಸ್ ಶುಗರ್ ಅಂಡ್ ಎರಡೂ ಕೂಡ ಏನು ಇಲ್ಲಿ, ದೀಸ್ ಆರ್ ಮೋನೋಸ್ಯಾಕರೈಡ್ಸ್. ನೀವು ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಓದಿದ್ರೆ ನೆನಪಿರುತ್ತೆ, ಇದೆರಡೂ ಕೂಡ ಏನು ಇಲ್ಲಿ, ದೀಸ್ ಆರ್ ಮೋನೋಸ್ಯಾಕರೈಡ್ಸ್. ಅಂಡ್ ಶುಗರ್ಸ್ ಎಷ್ಟು ಇದಾವೆ ಅಂತ ಹೇಳಿದೆ ನಾನು ಇಲ್ಲಿ, 2. ದಟ್ ಈಸ್ ಇನ್ RNA ಏನಿದೆ ಅಂತ ಹೇಳಿದ್ವಿ, ರೈಬೋಸ್ ಶುಗರ್. ಅಂಡ್ ಇನ್ DNA ಯಾವ್ದಿರುತ್ತೆ ಅಂತ ಹೇಳಿದ್ವಿ, ದಟ್ ಈಸ್ ಡಿಆಕ್ಸಿರೈಬೋಸ್ ಶುಗರ್. ಡಿಆಕ್ಸಿರೈಬೋಸ್ ಶುಗರ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ಡಿಆಕ್ಸಿರೈಬೋಸ್ DNA. ಬರೀ ರೈಬೋಸ್ ಶುಗರ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ಓನ್ಲಿ ಇನ್ RNA. ಸೊ ನಾವೇನ್ ಮಾಡೋಣ ಇವಾಗ, ಸ್ಟ್ರಕ್ಚರ್ ಅನ್ನ ನೋಡೋಣ ಯಾವ ತರ ಇರುತ್ತೆ. ಇಲ್ಲಿ ನೀವು ನೋಟಿಸ್ ಮಾಡಬಹುದು, ದಿಸ್ ಇಸ್ ರೈಬೋಸ್ ಶುಗರ್. ಓಕೆ. DNA ಅಲ್ಲಿ ಇರೋದು ವರ್ಡ್ ಏನಿದೆ ನೋಡಿ, ಡಿಆಕ್ಸಿ. ನಾವ್ ಯಾವಾಗ್ಲೂ ಡಿಆಕ್ಸಿ, ಡಿ ಕಾರ್ಬೋಕ್ಸಿಲ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಅದ್ರ ಮೀನಿಂಗ್ ಏನು, ಡಿಆಕ್ಸಿ, ರಿಮೂವಲ್. ಇಲ್ಲಿ ಡಿಆಕ್ಸಿ ಇದೆ ತಾನೆ, ಡಿ ಅಂದ್ರೆ ಏನು ಇಲ್ಲಿ, ರಿಮೂವಲ್ ಆಫ್ ಆಕ್ಸಿಜನ್. ಒಂದು ಆಕ್ಸಿಜನ್ ಏನಿರುತ್ತೆ ಇಲ್ಲಿ DNA ಅಥವಾ ಡಿಆಕ್ಸಿರೈಬೋಸ್ ಶುಗರ್ ಅಲ್ಲಿ ಒಂದು ಆಕ್ಸಿಜನ್ ಏನಿರುತ್ತೆ ಇಲ್ಲಿ ಆಬ್ಸೆಂಟ್ ಅಥವಾ ಪ್ರೆಸೆಂಟ್ ಇರಲ್ಲ. ಅದಕ್ಕೆ ನಾವೇನನ್ನ ವರ್ಡ್ ಕರಿತೀವಿ ಇಲ್ಲಿ, ಡಿಆಕ್ಸಿರೈಬೋಸ್. ಸೊ ಮೊದಲು ನಾವೇನ್ ಮಾಡೋಣ, ಇಲ್ಲಿ ಸ್ಟ್ರಕ್ಚರ್ ಅನ್ನ ಹಾಕೊಳ್ಳೋಣ. ರೈಬೋಸ್ ಶುಗರ್ ಯಾವ ತರ, ನೀವು ಕೂಡ ನಿಮ್ ನೋಟ್ಸ್ ಒಳಗಡೆ ಸ್ಟ್ರಕ್ಚರ್ಸ್ ಅನ್ನ ಹಾಕೊಳ್ಳಿ. ಸೊ ರೈಬೋಸ್ ಶುಗರ್ ಸ್ಟ್ರಕ್ಚರ್ ಅನ್ನ ನಾವು ಇಲ್ಲಿ ಡ್ರಾ ಮಾಡೋಣ. ಆಕ್ಸಿಜನ್ ಇದು, ಹೌದಾ? ಎಸ್. ಸೊ ಸ್ಟ್ರಕ್ಚರ್ ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ. ಇಫ್ ನಾಟ್, ಪ್ಲೀಸ್ ಪ್ರಾಕ್ಟೀಸ್. ಸೊ ನಾನು ಕ್ಲಾಸಲ್ಲಿ ಮಕ್ಳಿಗೆ ಹೇಳ್ಕೊಡ್ತಿದ್ದೆ, ಇಲ್ಲಿ ನಿಮ್ ತಲೆ ಹಾಕಿ 2 ಕೈಗಳನ್ನ ಡ್ರಾ ಮಾಡ್ರಿ, 2 ಕಾಲ್ಗಳನ್ನ ಡ್ರಾ ಮಾಡ್ರಿ ಅಂಡ್ ಜಾಯಿನ್ ಮಾಡಿ. ಜಸ್ಟ್ ಬಿಕಾಸ್ ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ರೀಸನ್ಗೆ. ಓಕೆ. ಸೊ ಇವಾಗ ನೆಕ್ಸ್ಟ್ ಇಲ್ಲಿ ಕಾರ್ಬನ್ ನಂಬರ್ 1, ಕಾರ್ಬನ್ ನಂಬರ್ 2, 3, 4 ಅಂಡ್ ಇದು ಇಲ್ಲಿ ಏನಿರುತ್ತೆ 5 ನಂಬರಿಂಗ್ 1, 2, 3, 4 ಅಂಡ್ ದಿಸ್ ವಿಲ್ ಬಿ 5. ಓಕೆ. ಸೊ ನಮಗೆ ಗೊತ್ತಿದೆ ರೈಬೋಸ್ ಶುಗರ್ ಸ್ಟ್ರಕ್ಚರ್ ಏನಿರುತ್ತೆ ಇಲ್ಲಿ, OH, H, H, OH, H, OH, H, OH, CH2 or ಇದಕ್ಕೆ ನಾವೇನಂತ ಕರಿತೀವಿ, CH2OH. ಸೊ ಇದು ಏನು ಇಲ್ಲಿ ಸ್ಟ್ರಕ್ಚರ್ ಆಫ್ ದಿ ರೈಬೋಸ್. ಓಕೆ. ಅಂಡ್ ಕಮಿಂಗ್ ಟು ದ ಡಿಆಕ್ಸಿರೈಬೋಸ್, ಸೇಮ್ ಸ್ಟ್ರಕ್ಚರ್. ರೈಬೋಸ್ ಶುಗರ್ ತರಾನೇ ಇಲ್ಲಿ ಡಿಆಕ್ಸಿರೈಬೋಸ್ ಸ್ಟ್ರಕ್ಚರ್ ಕೂಡ ಇರುತ್ತೆ. ಬಟ್ ಏನಿರಲ್ಲ ಇಲ್ಲಿ, ಒಂದು ಆಕ್ಸಿಜನ್ ಏನಿರಲ್ಲ ಇಲ್ಲಿ ಪ್ರೆಸೆಂಟ್ ಇರಲ್ಲ. ಸೊ ಇವಾಗ ನೋಡೋಣ ನಾವು ಹೆಂಗೆ ಡ್ರಾ ಮಾಡೋಣ ಇಲ್ಲಿ ಸ್ಟ್ರಕ್ಚರ್ ಅನ್ನು. ಓಕೆ. ಸೊ ಕಾರ್ಬನ್ ನಂಬರ್ 1, 2, 3, 4, 5 ನಂಬರಿಂಗ್ 1, 2, 3, 4, 5. ಸೊ ಸೇಮ್ ಆಸ್ ಇಟ್ ಈಸ್. ಇಲ್ಲಿ ನೋಡಿ ಏನಿದೆ, ಫಸ್ಟ್ ಕಾರ್ಬನ್ ಹತ್ರ OH, H. ಸೆಕೆಂಡ್ ಕಾರ್ಬನ್ ಹತ್ರ ನೋಡಿ HOH ಇದೆ. ಬಟ್ ಇಲ್ಲಿ ಡಿಆಕ್ಸಿ ಅಂತ ಹೇಳಿದೀವಿ. ಒಂದು ಆಕ್ಸಿಜನ್ ಎಲ್ಲಿ ಪ್ರೆಸೆಂಟ್ ಇರಲ್ಲ ಇಲ್ಲಿ, DNA ಹತ್ರ, ಅಂದ್ರೆ ಡಿಆಕ್ಸಿರೈಬೋಸ್ ಶುಗರ್ ಅಲ್ಲಿ ಪ್ರೆಸೆಂಟ್ ಇರಲ್ಲ. ಸೊ ಇಲ್ಲಿ ಏನಿರುತ್ತೆ, ಓನ್ಲಿ 1 H. ಏನ್ ಪ್ರೆಸೆಂಟ್ ಇಲ್ಲ ಇಲ್ಲಿ ಡಿಆಕ್ಸಿರೈಬೋಸ್ ಹತ್ರ, ಒಂದು ಆಕ್ಸಿಜನ್ ಇಲ್ಲ. ಅದಕ್ಕೆ ನಾವ್ ಏನಂತ ಕರೆದ್ವಿ, ಸೇಮ್ ರೈಬೋಸ್ ಸ್ಟ್ರಕ್ಚರ್. ಏನಿಲ್ಲ ಇಲ್ಲಿ, ಒಂದು ಆಕ್ಸಿಜನ್ ಅನ್ನ ರಿಮೂವ್ ಮಾಡಿದೀವಿ. ಎಷ್ಟನೇ ಕಾರ್ಬನ್ ಆಕ್ಸಿಜನ್ ಅದು, ಸೆಕೆಂಡ್ ಕಾರ್ಬನ್ ಹತ್ರ ಇರುವಂತ ಆಕ್ಸಿಜನ್ ಏನಾಗಿದೆ ಇಲ್ಲಿ, ರಿಮೂವ್. ಎಲ್ಲಿ ಆಗಿದೆ, ಇನ್ ಡಿಆಕ್ಸಿರೈಬೋಸ್ ಶುಗರ್. ಇನ್ ಡಿಆಕ್ಸಿರೈಬೋಸ್ ಶುಗರ್. ಸೊ ಮಿಕ್ಕಿದೆಲ್ಲ ಆಸ್ ಇಟ್ ಇಸ್ ಸೇಮ್. ಏನಿದೆ ಇಲ್ಲಿ, H, OH, OH or CH2OH. Clear? Is this clear? ಗೊತ್ತಾಯ್ತಾ? ಓಕೆ. ನಾವು ಏನಂತ ಹೇಳಿದ್ವಿ ಆವಾಗ, ಯಾವುದೇ ಜೆನೆಟಿಕ್ ಮೆಟೀರಿಯಲ್ಸ್ ಹೇಳಿದ್ವಿ ನಾವು. ಓಕೆ. ಸ್ಟಾರ್ಟಿಂಗ್ ಏನಂತ ಹೇಳಿದ್ವಿ, DNA ಏನಿದೆ 99 ಅಂದ್ರೆ ಮೋಸ್ಟ್ ಆಫ್ ದ ಆರ್ಗಾನಿಸಮ್ಸ್ ಹತ್ರ, ಮೆಜಾರಿಟಿ ಆಫ್ ದ ಆರ್ಗಾನಿಸಮ್ಸ್ ಹತ್ರ DNA ಜೆನೆಟಿಕ್ ಮೆಟೀರಿಯಲ್ ಇದೆ. ರೀಸನ್ ಏನು, ದಿಸ್ ಇಸ್ ದ ರೀಸನ್. ಏನು ರೀಸನ್ ಇಲ್ಲಿ, ದಿಸ್ ಇಸ್ ದ ರೀಸನ್. ಹೆಂಗೆ ಇದು ರೀಸನ್ ಆಗುತ್ತೆ, ಬಿಕಾಸ್ DNA ಹತ್ರ ಇಲ್ಲಿ ನೋಡಿ ಆಕ್ಸಿಜನ್ ಇಲ್ಲ. ಇಲ್ಲಿ ಈ ರೈಬೋಸ್ ಶುಗರ್ ಹತ್ರ ಏನಿಲ್ಲ, ಇಲ್ಲಿ ಡಿಆಕ್ಸಿರೈಬೋಸ್ ಶುಗರ್ ಹತ್ರ ಏನಿಲ್ಲ, ಇಲ್ಲಿ ಆಕ್ಸಿಜನ್ ಇಲ್ಲ. ಸೊ ಆಕ್ಸಿಜನ್ ಇಲ್ಲ. ಸೊ ಆಕ್ಸಿಜನ್ ಇತ್ತು
ತೊಂದರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ರೈಬೋ ಶುಗರ್ ಹತ್ರ ಆಕ್ಸಿಜನ್ ಇದೆ. ಸೊ ಈ ಆಕ್ಸಿಜನ್ ಏನು ಇಲ್ಲಿ ಹೈಲಿ ರಿಯಾಕ್ಟಿವ್. ಓಕೆ, ಏನಿರುತ್ತೆ ಇದು ಹೈಲಿ ರಿಯಾಕ್ಟಿವ್ ಇರುತ್ತೆ. ಎಲ್ಲ ಬೇರೆ ಮಾಲಿಕ್ಯೂಲ್ಸ್ ಗಳ ಜೊತೆಗೆ ರಿಯಾಕ್ಷನ್ ಅನ್ನ ಮಾಡಿ ಅದೇನ್ ಮಾಡುತ್ತೆ ಇಲ್ಲಿ ಮ್ಯೂಟೇಟ್ ವೆರಿ ಆಗುತ್ತೆ. ಆಸ್ ಅ ಸೆಟ್ ಕೊರೋನಾ ವೈರಸ್ ನೋಡಿದ್ರಲ್ಲ ನೀವು. ಎಸ್, ಸೊ ಏನಾಗ್ತಿತ್ತು ಅದು ಮ್ಯೂಟೆಂಟ್ಸ್ ಗಳನ್ನ ವೇರಿಯಂಟ್ಸ್ ಗಳನ್ನ ಫಾರ್ಮ್ ಮಾಡ್ತಿತ್ತು. ಏನಕ್ಕೆ? ಬಿಕಾಸ್ ಇದೇನಿದೆ ಲೆಸ್ ಸ್ಟೇಬಲ್. ಓಕೆ, ಬಟ್ ಅಂಡ್ ಮೋರ್ ರಿಯಾಕ್ಟಿವ್. ಓಕೆ, ಬಟ್ ಡಿಆಕ್ಸಿರೈಬೋಸ್ ಏನಿದೆ ಇದ್ರ ಹತ್ರ ಆಕ್ಸಿಜನ್ ಇರದೇ ಇರೋ ಕಾರಣಕ್ಕೆ ಇದೇನಿದೆ ಇಲ್ಲಿ ಮೋರ್ ಸ್ಟೇಬಲ್ ಇದೆ ಅಂಡ್ ಲೆಸ್ ರಿಯಾಕ್ಟಿವ್ ಇದೆ ಸೊ ಗೊತ್ತಾಯ್ತಾ? ಸ್ಟೆಬಿಲಿಟಿ ಏನಕ್ಕೆ ಮುಖ್ಯ ಜೆನೆಟಿಕ್ ಮೆಟೀರಿಯಲ್ ಇಲ್ಲಿ ಇಂಪಾರ್ಟೆಂಟ್ ಏನಕ್ಕೆ? ಬಿಕಾಸ್ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಹತ್ರ ಏನಿದೆ ಡಿಆಕ್ಸಿರೈಬೋಸ್ ಇದೆ. ಓಕೆ, ಇಫ್ ಇಟ್ ಆಲ್ ನಮ್ಮ ಹತ್ರ ರೈಬೋ ಶುಗರ್ ಇತ್ತು ಅಂತ ಇಟ್ಕೊಳ್ಳಿ, ಆಕ್ಸಿಜನ್ ಇದೆ. ಸೊ ಬೇರೆ ಎಲಿಮೆಂಟ್ಸ್ ಗಳ ಜೊತೆ ಎಲ್ಲ ರಿಯಾಕ್ಷನ್ ಆಗಿ ಮ್ಯೂಟೇಟ್ ಆಗಿ ವೇರಿಯೇಟ್ ಆಗ್ತಾ ಇದ್ರೆ ನಾವು ಕೂಡ ಏನಾಗ್ತಿದ್ವಿ, ಇವತ್ತು ಮನುಷ್ಯ ಇದ್ದೀವಿ, ನೆಕ್ಸ್ಟ್ ಏನಾಗ್ತೀವಿ ನಾವು ಎಲಿಫೆಂಟ್ ಆಗ್ಬೋದು, ಹಾರ್ಸ್ ಆಗ್ಬೋದು. ಸೊ ಡಿಫ್ರೆಂಟ್ ಬಿಕಾಸ್ ವೇರಿಯೇಷನ್. ನಿಮ್ಗೆ ಗೊತ್ತಿದೆ ಮ್ಯೂಟೇಷನ್ ವರ್ಡ್ ಕೇಳಿರ್ತೀರಾ ನೀವು, ಹೌದಾ? ಸೊ ವೇರಿ ಆಗಬಾರ್ದು, ಬರೋ ಅಂತ ಸಿಗೋ ಅಂತ ಎಲ್ಲ ಐಟಮ್ಸ್ ಎಲ್ಲ ಎಲಿಮೆಂಟ್ಸ್ ಗಳ ಜೊತೆಗೆ ರಿಯಾಕ್ಷನ್ ಅನ್ನ ಕಡಿಮೆಯಾಗಿ ಮೇಂಟೈನ್ ಮಾಡೋದು ಯಾರು? DNA. ಓಕೆ, ದಟ್ಸ್ ವೈ DNA ಏನು ಇಲ್ಲಿ ಸ್ಟೇಬಲ್ ಜೆನೆಟಿಕ್ ಮೆಟೀರಿಯಲ್ ಕಂಪ್ಯಾರಿಟಿವ್ಲಿ ಯಾರಿಗೆ? ದಟ್ ಈಸ್ RNA ಗೆ. ಕ್ಲಿಯರ್ ಆಯ್ತು? ಎಸ್, ಸೊ ದಿಸ್ ಇಸ್ ದಿ ಬ್ರೀಫ್ ಇನ್ಫಾರ್ಮೇಶನ್ ಅಬೌಟ್ ದಿ ಶುಗರ್. ಸೊ RNA ಒಳಗಡೆ ಏನಿದೆ ರೈಬೋ ಶುಗರ್ ಅಂಡ್ DNA ಒಳಗಡೆ ಏನಿದೆ ಡಿಆಕ್ಸಿರೈಬೋಸ್. ಡಿಫ್ರೆನ್ಸ್ ಏನು? ಸೆಕೆಂಡ್ ಕಾರ್ಬನ್ ಆಫ್ ದಿ ಡಿಆಕ್ಸಿರೈಬೋಸ್ ಶುಗರ್ ಹತ್ರ ಏನಿಲ್ಲ, ಇಲ್ಲಿ ಒಂದು ಆಕ್ಸಿಜನ್ ಇಲ್ಲ. ಅದು ಬಿಟ್ರೆ ಮಿಕ್ಕಿರೋ ಸ್ಟ್ರಕ್ಚರ್ ಏನಿದೆ ಇಲ್ಲಿ ಸೇಮ್ ಇದೆ. ಕ್ಲಿಯರ್? ಅಂಡ್ ನೆಕ್ಸ್ಟ್ ಥರ್ಡ್ ಕಂಪೋನೆಂಟ್ ಆಫ್ ದಿ ನ್ಯೂಕ್ಲಿಯೋಟೈಡ್. ನೆಕ್ಸ್ಟ್ ಯಾವ್ದನ್ನ ಸ್ಟಡಿ ಮಾಡೋಣ ನಾವಿಲ್ಲಿ? ಥರ್ಡ್ ಕಂಪೋನೆಂಟ್ ಆಫ್ ದಿ ನ್ಯೂಕ್ಲಿಯೋಟೈಡ್, ದಟ್ ಈಸ್ ಏನಂತ ಹೇಳಿದ್ವಿ ನಾವಿಲ್ಲಿ? ಫಾಸ್ಫೇಟ್ ಅಥವಾ ಫಾಸ್ಫರಿಕ್ ಆಸಿಡ್. ಸೊ ಥರ್ಡ್ ಕಂಪೋನೆಂಟ್ ಯಾವುದು ಇಲ್ಲಿ? ಫಾಸ್ಫೇಟ್ ಆರ್ ಫಾಸ್ಫರಿಕ್ ಆಸಿಡ್. ಇದರ ಅರ್ಥ ಏನು ಇಲ್ಲಿ? ನೈಟ್ರೋಜನ್ ಬೇಸ್, ಶುಗರ್ ಮತ್ತೆ ಫಾಸ್ಫೇಟ್. ಓಕೆ, ಮೂರು. ಸೊ ಫಾಸ್ಫರಿಕ್ ಆಸಿಡ್ ಅಂತ ಹೇಳ್ತಿದೀವಿ ನಾವಿಲ್ಲಿ. ಸೊ ನಮಗೆ ಗೊತ್ತಿದೆ DNA ಚಾರ್ಜ್ ಏನಿರುತ್ತೆ ಇಲ್ಲಿ ನೆಗೆಟಿವ್ಲಿ ಚಾರ್ಜ್. DNA ಏನಿದೆ ಇಲ್ಲಿ ನೆಗೆಟಿವ್ಲಿ ಚಾರ್ಜ್. ವೈ? ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದಿ ಫಾಸ್ಫರಿಕ್ ಆಸಿಡ್. ಈ ಫಾಸ್ಫರಿಕ್ ಆಸಿಡ್ ಇರೋ ಕಾರಣಕ್ಕೆ ನೀವು ಫಾರ್ಮುಲಾ ಬರಿಬೇಕಾದ್ರೆ ನೆಗೆಟಿವ್ ಮಾರ್ಕ್ ಹಾಕ್ತೀರಾ, ನೆನಪಿದೆಯಾ ನಿಮ್ಗೆ? ಎಸ್, ಅಸಿಡಿಕ್ ಇನ್ ನೇಚರ್, ಇದು ನೆಗೆಟಿವ್ ಚಾರ್ಜ್ ಇರುತ್ತೆ. ದಾಟ್ಸ್ ವೈ DNA ಕೂಡ ಏನಿದೆ ಇಲ್ಲಿ ನೆಗೆಟಿವ್ ಚಾರ್ಜ್ ಅನ್ನ ಹೊಂದಿರುತ್ತೆ. ಸೊ ಫಾಸ್ಫೇಟ್ ನಮಗೆ ಇಲ್ಲಿ 3 ಫಾರ್ಮ್ಸ್ ಅಲ್ಲಿ ಕಂಡು ಬರುತ್ತೆ. ಓಕೆ, ವಿ ಕ್ಯಾನ್ ಡ್ರಾ ಇಟ್ ಇನ್ 3 ಫಾರ್ಮ್ಸ್. ಬಟ್ ನಾನು ಏನ್ ಮಾಡ್ತೀನಿ ಇಲ್ಲಿ ಸದ್ಯಕ್ಕೆ ಐ ರೈಟ್ ಇಟ್ ಇನ್ ಓನ್ಲಿ 1 ಫಾರ್ಮ್. ಓಕೆ, ಸೊ ಈ ರೀತಿನೂ ಬರೀಬಹುದು ನಾವು. ಇಫ್ ಇಟ್ ಆಲ್ ಹೈಡ್ರೋಜನ್ ಅನ್ನ ತೆಗೆದ್ರೆ ನಾವಿಲ್ಲಿ ನೆಗೆಟಿವ್ ಮಾರ್ಕ್ ಬರುತ್ತೆ, ಅದನ್ನಾದ್ರೂ ವಿ ಕ್ಯಾನ್ ರೈಟ್. ಸೊ ದಿಸ್ ಇಸ್ ಅಬೌಟ್ ದಿ ಫಾಸ್ಫೇಟ್. ಸೊ ಇವಾಗ ಇಂಟ್ರೆಸ್ಟಿಂಗ್ ಥಿಂಗ್ ನೋಡಿ, ನ್ಯೂಕ್ಲಿಯೋಟೈಡ್ ಅಂದ್ರೆ ಗೊತ್ತಾಯ್ತು ನಮಗೆ. ಸೊ ಇವಾಗ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ನ್ಯೂಕ್ಲಿಯೋಟೈಡ್, ಮೆನಿ ನ್ಯೂಕ್ಲಿಯೋಟೈಡ್ ಟುಗೆದರ್ ಆಗಿ ಏನನ್ನ ಫಾರ್ಮ್ ಮಾಡುತ್ತೆ ಅಂತ ಹೇಳಿದ್ವಿ ನಾವಿಲ್ಲಿ? ಪಾಲಿನ್ಯೂಕ್ಲಿಯೋಟೈಡ್. ಏನನ್ನ ಫಾರ್ಮ್ ಮಾಡುತ್ತೆ? ಪಾಲಿನ್ಯೂಕ್ಲಿಯೋಟೈಡ್. ಸೊ 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್ ಇತ್ತು, ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ? DNA ಅಂತ ಹೇಳಿ ಕರಿತೀವಿ. ಅಂಡ್ ನ್ಯೂಕ್ಲಿಯೋಟೈಡ್ ಎದ್ರಿಂದ ಫಾರ್ಮ್ ಆಗಿದೆ ಅಂತ ಕೇಳಿದ್ರೆ ಏನಂತ ಹೇಳಿದ್ವಿ? ಜಸ್ಟ್ ನಾವು ಸ್ಟಡಿ ಮಾಡಿದ್ವಿ ಕಾಂಪೋನೆಂಟ್ಸ್, ದಟ್ ಈಸ್ ನೈಟ್ರೋಜನ್ ಬೇಸ್ ಪೇರ್. ಇಲ್ಲಿ ನೈಟ್ರೋಜನ್ BP ಅಂದ್ರೆ ಏನು? ನೈಟ್ರೋಜನ್ ಬೇಸ್ ಪೇರ್. ಅಂಡ್ ಶುಗರ್, ಯಾವ ಶುಗರ್ ಇದೆ ಇಲ್ಲಿ? ಪೆಂಟೋಸ್ ಶುಗರ್. ರೈಬೋಸ್ ಶುಗರ್ ಇನ್ RNA, deoxyribose in DNA. And third component is that is phosphate group or phosphoric acid. ಇಷ್ಟಂತೂ ನಮ್ಗೆ ಗೊತ್ತಿದೆ, ಇಷ್ಟನ್ನ ನಾವು ಸ್ಟಡಿ ಮಾಡಿದ್ವಿ. ಇಲ್ಲಿ ನಾವು ಒಂದು ವರ್ಡ್ ಅನ್ನ ಯೂಸ್ ಮಾಡ್ತೀವಿ, ದಟ್ ಈಸ್ ನ್ಯೂಕ್ಲಿಯೋಸೈಡ್. ಏನನ್ನ ಯೂಸ್ ಮಾಡ್ತೀವಿ ಇಲ್ಲಿ? ನ್ಯೂಕ್ಲಿಯೋಸೈಡ್. ಸೊ ರಿಮೆಂಬರ್, ನೈಟ್ರೋಜನ್ ಬೇಸ್ ಪೇರ್ ಪ್ಲಸ್ ಶುಗರ್. ಓಕೆ, ಏನಂತ ಹೇಳಿದ್ವಿ ಇಲ್ಲಿ? ನೈಟ್ರೋಜನ್ ಬೇಸ್ ಪೇರ್ ಪ್ಲಸ್ ಶುಗರ್. ಇದಕ್ಕೆ ನಾವು ಏನಂತ ಕರಿತೀವಿ ಇಲ್ಲಿ? ವಿ ಕಾಲ್ ಇಟ್ ಆಸ್, ಏನನ್ನ ಫಾರ್ಮ್ ಮಾಡುತ್ತೆ ಅದು? ನ್ಯೂಕ್ಲಿಯೋಸೈಡ್ ಅನ್ನ ಫಾರ್ಮ್ ಮಾಡುತ್ತೆ. ಏನನ್ನ ಫಾರ್ಮ್ ಮಾಡುತ್ತೆ? ನ್ಯೂಕ್ಲಿಯೋಸೈಡ್ ಅನ್ನ. ಏನ್ ಹೇಳಿದೆ ನಾನಿಲ್ಲಿ? ನೈಟ್ರೋಜನ್ ಬೇಸ್ ಪೇರ್ ಮತ್ತೆ ಶುಗರ್ ಸೇರಿದ್ರೆ ಏನನ್ನ ಫಾರ್ಮ್ ಆಗುತ್ತೆ? ಏನನ್ನ ಫಾರ್ಮ್ ಮಾಡುತ್ತೆ? ನ್ಯೂಕ್ಲಿಯೋಸೈಡ್. ಇನ್ ದ ಸೇಮ್ ವೇ ಇಲ್ಲಿ ನ್ಯೂಕ್ಲಿಯೋಸೈಡ್ ಪ್ಲಸ್ ಫಾಸ್ಫೇಟ್, ನ್ಯೂಕ್ಲಿಯೋಸೈಡ್ ಜೊತೆಗೆ ಫಾಸ್ಫೇಟ್ ಸೇರ್ಕೊಂಡ್ರೆ ಏನಂತ ಹೇಳಿದೆ ನಾನಿಲ್ಲಿ? ನ್ಯೂಕ್ಲಿಯೋಸೈಡ್ ಜೊತೆಗೆ ಫಾಸ್ಫೇಟ್. ನ್ಯೂಕ್ಲಿಯೋಸೈಡ್ ಅಂದ್ರೆ ಏನು? ನೈಟ್ರೋಜನ್ ಬೇಸ್ ಪೇರ್ ಶುಗರ್, ರೈಟ್? ಸೊ ನ್ಯೂಕ್ಲಿಯೋಸೈಡ್ ಜೊತೆಗೆ ಫಾಸ್ಫೇಟ್ ಸೇರ್ಕೊಂಡ್ರೆ ಏನನ್ನ ಫಾರ್ಮ್ ಆಗುತ್ತೆ ಇಲ್ಲಿ? ದಟ್ ಈಸ್ ನ್ಯೂಕ್ಲಿಯೋಟೈಡ್. ಏನ್ ಫಾರ್ಮ್ ಆಯ್ತು? ನ್ಯೂಕ್ಲಿಯೋಟೈಡ್. ಸೊ ಈ ರೀತಿ ಮೆನಿ ನ್ಯೂಕ್ಲಿಯೋಟೈಡ್ಸ್ ಗಳು ಇದ್ರೆ ಏನನ್ನ ಫಾರ್ಮ್ ಮಾಡುತ್ತೆ ಅಂತ ಹೇಳಿದ್ವಿ? ದಟ್ ಈಸ್ ಪಾಲಿನ್ಯೂಕ್ಲಿಯೋಟೈಡ್. ಏನಂತ ಹೇಳಿದ್ವಿ? ಪಾಲಿನ್ಯೂಕ್ಲಿಯೋಟೈಡ್
ಫಾರ್ಮ್ ಆಗುತ್ತೆ. ಸೊ 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್ ಇದ್ರೆ ಅಲ್ಟಿಮೇಟ್ಲಿ ಅದೇನನ್ನ ಫಾರ್ಮ್ ಮಾಡುತ್ತೆ, ಇಲ್ಲಿ DNA ನ ಫಾರ್ಮ್ ಮಾಡುತ್ತೆ. ಕ್ಲಿಯರ್? ಗೊತ್ತಾಯ್ತಾ ಇದು? ಸೊ ಇದನ್ನ ನಾವೇನ್ ಮಾಡೋಣ, ಇಲ್ಲಿ ಡೈಗ್ರಾಮೆಟಿಕ್ ವ್ಯೂ ಅಲ್ಲಿ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ, ಹೆಂಗೆ ನ್ಯೂಕ್ಲಿಯೋಸೈಡ್ ಫಾರ್ಮ್ ಆಗುತ್ತೆ ಅಂಡ್ ಹೆಂಗೆ ನ್ಯೂಕ್ಲಿಯೋಟೈಡ್. ಅಂಡ್ ಆಲ್ವೇಸ್ ರಿಮೆಂಬರ್, ಇದು 3 ಸೇರ್ಕೊಂಡ್ರೆ ಏನ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ವಿ, ನ್ಯೂಕ್ಲಿಯೋಟೈಡ್. ಅಂಡ್ ನೈಟ್ರೋಜನ್ ಬೇಸ್ ಶುಗರ್ ಸೇರ್ಕೊಂಡ್ರೆ ಏನ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ವಿ, ನ್ಯೂಕ್ಲಿಯೋಸೈಡ್. ಸೊ ಹಾಗಾದ್ರೆ ಎರಡೂ ಇಲ್ಲಿ ಫಾರ್ಮ್ ಆಗಬೇಕು ಅಂದ್ರೆ ಅಟ್ಯಾಚ್ ಆಗಬೇಕು ಅಂದ್ರೆ ಬಾಂಡ್ ಅನ್ನ ಫಾರ್ಮ್ ಮಾಡ್ಬೇಕಲ್ಲ. ಸೊ ನಾವು ಇಲ್ಲಿ ಏನ್ ಮಾಡೋಣ, ಇಲ್ಲಿ ಬಾಂಡ್ ಫಾರ್ಮೇಶನ್ ಅನ್ನ ಸ್ಟಡಿ ಮಾಡೋಣ. ಏನನ್ನ ಸ್ಟಡಿ ಮಾಡೋಣ, ಇಲ್ಲಿ ಬಾಂಡ್ ಫಾರ್ಮೇಶನ್. ಸೊ ಯು ಕ್ಯಾನ್ ಸೇ ಫಾರ್ಮೇಶನ್ ಆಫ್ ನ್ಯೂಕ್ಲಿಯೋಟೈಡ್. ಏನನ್ನ ಸ್ಟಡಿ ಮಾಡೋಣ ನಾವಿಲ್ಲಿ, ಫಾರ್ಮೇಶನ್ ಆಫ್ ನ್ಯೂಕ್ಲಿಯೋಟೈಡ್. ಸೊ ನ್ಯೂಕ್ಲಿಯೋಟೈಡ್ ಫಾರ್ಮ್ ಆಗಬೇಕಾದ್ರೆ ಯಾರ್ಯಾರು ಬೇಕಂತ ಹೇಳಿದ್ವಿ ನಾವಿಲ್ಲಿ, ದಟ್ ಈಸ್ ನೈಟ್ರೋಜನ್ ಬೇಸ್ ಯಾವ್ದಿರ್ಬೋದು, ದಟ್ ಮೇ ಬಿ ಎಡಿನೈನ್ ಇರ್ಬೋದು, ಗ್ವಾನಿನ್ ಇರ್ಬೋದು, ಸೈಟೋಸಿನ್ ಇರ್ಬೋದು, ಥೈಮಿನ್ ಇರ್ಬೋದು, ಯುರಾಸಿಲ್ ಇರ್ಬೋದು, ರೈಟ್. ಅಂಡ್ ನೆಕ್ಸ್ಟ್ ಏನು ಇಲ್ಲಿ ಶುಗರ್, ದಟ್ ಈಸ್ ರೈಬೋ ಶುಗರ್ ಆದ್ರೂ ಇರ್ಬೋದು RNA ಅಲ್ಲಿ, ಅಂಡ್ ಡಿಆಕ್ಸಿರೈಬೋಸ್ ಆದ್ರೂ ಇರ್ಬೋದು ಇನ್ DNA. ಅಂಡ್ ನೆಕ್ಸ್ಟ್ ಏನ್ ಬೇಕು ಇಲ್ಲಿ ನ್ಯೂಕ್ಲಿಯೋಟೈಡ್ ಕಂಪ್ಲೀಟ್ ಆಗ್ಲಿಕ್ಕೆ, ದಟ್ ಈಸ್ ಲಾಸ್ಟ್ ಕಂಪೋನೆಂಟ್, ದಟ್ ಈಸ್ ಫಾಸ್ಫೇಟ್ ಬೇಕು. ಸೊ ಇವಾಗ ಇಲ್ಲೋ, ಸೊ ನಾನು ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಒಂದು ಪಿರಿಮಿಡಿನ್ ಅನ್ನ ತಗೊಳ್ತೀನಿ, ಪಿರಿಮಿಡಿನ್ ಸ್ಟ್ರಕ್ಚರ್ ಅನ್ನ ಡ್ರಾ ಮಾಡ್ತೀನಿ. 1 2 3 4 5 6. ಸೊ 6 ಹತ್ರ ಲಾಸ್ಟ್ ಇಲ್ಲಿ ನಂಬರ್ ಹೆಂಗಿತ್ತು, 1 2 3 4 5 6 ಪಿರಿಮಿಡಿನ್ ಸ್ಟ್ರಕ್ಚರ್ ಇದು, ಹೌದಾ. ಸೊ ಫಸ್ಟ್ ಇಲ್ಲಿ ಏನಿದೆ ನಮಗೆ, ಫಸ್ಟ್ ನಂಬರ್ ಹತ್ರ ಏನ್ ಪ್ರೆಸೆಂಟ್ ಇದೆ, ಇಲ್ಲಿ ನೈಟ್ರೋಜನ್ ಪ್ರೆಸೆಂಟ್ ಇದೆ, ರೈಟ್. ಇದೇನು ಇಲ್ಲಿ ನೈಟ್ರೋಜನ್ ಬೇಸ್ ಪೇರ್. ಓಕೆ, ಪಿರಿಮಿಡಿನ್ ಅನ್ನ ತಗೊಂಡಿದೀವಿ. ಯಾವುದು ಇದು, ದಿಸ್ ಇಸ್ ಪಿರಿಮಿಡಿನ್. ನೈಟ್ರೋಜನ್ ಬೇಸ್ ಪೇರ್ ಒಟ್ಟಿಗೆ ನಾವೇನಂತ ಹೇಳಿದ್ವಿ, ನ್ಯೂಕ್ಲಿಯೋಟೈಡ್ ಇಲ್ಲಿ ನೈಟ್ರೋಜನ್ ಬೇಸ್ ಪೇರ್ ಪ್ಲಸ್ ಶುಗರ್ ಪ್ಲಸ್ ಫಾಸ್ಫೇಟ್. ಸೊ ಸದ್ಯಕ್ಕೆ ಯಾವ್ದಿದೆ ನಮಗೆ, ಇಲ್ಲಿ ನೈಟ್ರೋಜನ್ ಬೇಸ್ ಪೇರ್ ಇದೆ. ಸೊ ನೆಕ್ಸ್ಟ್ ಏನಿರ್ಬೇಕು ಇಲ್ಲಿ ನಮಗೆ, ಶುಗರ್. ಯಾವ್ದಿರ್ಬೇಕು, ಶುಗರ್. ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿ ಶುಗರ್ ಸ್ಟ್ರಕ್ಚರ್ ಅನ್ನ ಡ್ರಾ ಮಾಡ್ತೀನಿ. ಯಾವ ಸ್ಟ್ರಕ್ಚರ್ ಅನ್ನ ಡ್ರಾ ಮಾಡ್ತೀನಿ, ಇಲ್ಲಿ ಶುಗರ್. ನಂಬರಿಂಗ್ ಗೊತ್ತಿದೆ, 1 2 3 4 ಅಂಡ್ ಇಲ್ಲಿರೋದು 5, ರೈಟ್. ಸೊ ಹಿಂಗೆ ನಾವು ಇಲ್ಲಿ ಲೇಬಲ್ ಮಾಡಿದ್ವಿ, ಡಯಾಗ್ರಾಮ್ ಅನ್ನ ಹೆಂಗ್ ಮಾಡಿದ್ವಿ ನಾವು, ದಟ್ ಈಸ್ ಇಲ್ಲಿ OH ಇತ್ತು, H H OH H OH H CH2 OH. ಸೊ ಇದು ನಮಗೆ ಗೊತ್ತಿದೆ, ರೈಟ್. ಗೊತ್ತಿದೆಯಾ ಇದು? ಓಕೆ. ಸೊ ನೆಕ್ಸ್ಟ್ ಏನಾಗುತ್ತೆ ಹಾಗಾದ್ರೆ, ಇಲ್ಲಿ ನೈಟ್ರೋಜನ್ ಬೇಸ್ ಪೇರ್ ಅಂಡ್ ಶುಗರ್ ಇದೆರಡು ಟುಗೆದರ್ ಆದ್ರೆ ಏನ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ವಿ, ನ್ಯೂಕ್ಲಿಯೋಸೈಡ್. ಹಾಗಾದ್ರೆ ಈ ಎರಡು ಯಾವ ರೀತಿ ಅಟ್ಯಾಚ್ ಆಗುತ್ತೆ ಅನ್ನೋದನ್ನ ನಾವು ಏನ್ ಮಾಡೋಣ, ಇಲ್ಲಿ ಅಬ್ಸರ್ವ್ ಮಾಡೋಣ. ಸೊ ಇಲ್ಲಿ ನೋಡಿ, ನೈಟ್ರೋಜನ್ ಎಲ್ಲಿದೆ, ಇಲ್ಲಿ ಫಸ್ಟ್, ಹೌದೋ ಇಲ್ವೋ. ಅಂಡ್ ಇಲ್ಲೂ ಕೂಡ ಫಸ್ಟ್ ಕಾರ್ಬನ್ ತಾನೇ ಇದು. ಈ ಫಸ್ಟ್ ಕಾರ್ಬನ್ ಹತ್ರ ಏನ್ ಪ್ರೆಸೆಂಟ್ ಇದೆ, ಇಲ್ಲಿ OH ಪ್ರೆಸೆಂಟ್ ಇದೆ. ಶುಗರ್ದು ಫಸ್ಟ್ ಕಾರ್ಬನ್ ಹತ್ರ ಏನ್ ಪ್ರೆಸೆಂಟ್ ಇದೆ, ಇಲ್ಲಿ OH ಪ್ರೆಸೆಂಟ್ ಇದೆ. ಅಂಡ್ ಬ್ಯಾಲೆನ್ಸ್ ಫಿಲ್ ಆಗೋ ರೀಸನ್ಗೆ ನೈಟ್ರೋಜನ್ ಕೆಳಗಡೆ ಏನ್ ಪ್ರೆಸೆಂಟ್ ಇರುತ್ತೆ, ಇಲ್ಲಿ ಹೈಡ್ರೋಜನ್ ಪ್ರೆಸೆಂಟ್ ಇರುತ್ತೆ. ಏನ್ ಪ್ರೆಸೆಂಟ್ ಇರುತ್ತೆ, ಹೈಡ್ರೋಜನ್. ಸೊ ನಮಗೆ ಗೊತ್ತಿದೆ, ಬಯೋಮಾಲಿಕ್ಯೂಲ್ಸ್ ಅಲ್ಲಿ ನಾವು ಓದಿದೀವಿ, ಯಾವುದೇ ಬಾಂಡ್ ಫಾರ್ಮ್ ಆಗ್ಬೇಕಾದ್ರೆ ಏನಾಗುತ್ತೆ, ನಮಗೆ ಇಲ್ಲಿ ವಾಟರ್ ಲಾಸ್ ಆಗುತ್ತೆ. ಏನಾಗುತ್ತೆ, ಇಲ್ಲಿ ಯಾವುದೇ ಬಾಂಡ್ ಫಾರ್ಮ್ ಆಗ್ಬೇಕಾದ್ರೆ ವಾಟರ್ ಲಾಸ್ ಆಗುತ್ತೆ. ಸೊ ಇಲ್ಲಿ ವಾಟರ್ ಹೆಂಗ್ ಲಾಸ್ ಆಗುತ್ತೆ, ಇಲ್ಲಿ ನೋಡಿ, ಇಲ್ಲಿ H ಇದೆಯಾ ಅಂಡ್ ಇಲ್ಲಿ OH ಇದೆ. ಸೊ ಎರಡೂ ಕೂಡಿದ್ರೆ ಏನ್ ಫಾರ್ಮ್ ಆಯ್ತು, ಇಲ್ಲಿ H2O. ಅಂದ್ರೆ ಏನಾಯ್ತು, ಇಲ್ಲಿ ವಾಟರ್ ಲಾಸ್ ಆಯ್ತು. ಏನಾಯ್ತು, ಇಲ್ಲಿ ವಾಟರ್ ಲಾಸ್ ಆಯ್ತು. ಸೊ ವಾಟರ್ ಲಾಸ್ ಆದ್ರೆ ನಾನು ಏನ್ ಮಾಡ್ತೀನಿ, ಇವಾಗ ಈ OH ಮತ್ತೆ H ನ ಏನ್ ಮಾಡ್ತೀನಿ, ರಿಮೂವ್ ಮಾಡ್ಬಿಡ್ತೀನಿ. ಬಿಕಾಸ್ ವಾಟರ್ ಏನಾಗಿದೆ, ಇಲ್ಲಿ ಲಾಸ್ ಆಗಿದೆ. ಏನಕ್ಕೆ ಲಾಸ್ ಆಯ್ತು, ವಾಟರ್ ಏನಕ್ಕೆ ಲಾಸ್ ಆಯ್ತು ಅಂತ ಕೇಳಿದ್ರೆ ಏನಕ್ಕೆ, ಇಲ್ಲಿ ಫಾರ್ ದಿ ಫಾರ್ಮೇಶನ್ ಆಫ್ ಬಾಂಡ್, ಅಥವಾ ಬಾಂಡಿಂಗ್ ಆಗ್ಲಿಕ್ಕೆ, ಬಾಂಡ್ ಅನ್ನ ಫಾರ್ಮ್ ಮಾಡ್ಲಿಕ್ಕೆ ಎರಡೂ ಮಾಲಿಕ್ಯೂಲ್ಸ್ ಗಳ ಮಧ್ಯ ಏನ್ ಲಾಸ್ ಆಯ್ತು, ಇಲ್ಲಿ 1 ವಾಟರ್ ಮಾಲಿಕ್ಯೂಲ್ ಏನಾಯ್ತು, ಇಲ್ಲಿ ಲಾಸ್ ಆಯ್ತು. ಓಕೆ. ಸೊ ಲಾಸ್ ಆದ ತಕ್ಷಣ ಇಲ್ಲಿ ಯಾರು ಫ್ರೀ ಇದಾರೆ, ಫಸ್ಟ್ ಕಾರ್ಬನ್ ತಾನೇ ಇದು. ಏನಿದು, ಫಸ್ಟ್ ಕಾರ್ಬನ್ ಆಫ್ ವಾಟ್, ಫಸ್ಟ್ ಕಾರ್ಬನ್ ಆಫ್ ಶುಗರ್. ಯಾರೊಟ್ಟಿಗೆ ಬಾಂಡ್ ಅನ್ನ ಫಾರ್ಮ್ ಮಾಡುತ್ತೆ, ಇದು ಫಸ್ಟ್ ಕಾರ್ಬನ್ ಆಫ್, ಇಲ್ಲಿ ಫಸ್ಟ್ ಯಾರಿದ್ದಾರೆ, ಇಲ್ಲಿ ನೈಟ್ರೋಜನ್. ಇದ್ರ ಒಟ್ಟಿಗೆ ಏನಾಯ್ತು, ಇಲ್ಲಿ ಬಾಂಡ್ ಅನ್ನ ಫಾರ್ಮ್ ಮಾಡ್ತು. ಏನಂತ ಹೇಳಿದೆ ನಾನು, ಇಲ್ಲಿ ಫಸ್ಟ್ ಕಾರ್ಬನ್ ಆಫ್ ದಿ ಶುಗರ್ ಯಾರೊಟ್ಟಿಗೆ ಬಾಂಡ್ ಅನ್ನ ಫಾರ್ಮ್ ಮಾಡ್ತು, ಇಲ್ಲಿ ನೈಟ್ರೋಜನ್ ಬೇಸ್ ಪೇರ್. ಫಸ್ಟ್ ನೈಟ್ರೋಜನ್ ಬೇಸ್ ಪೇರ್ ಒಟ್ಟಿಗೆ ಏನ್ ಮಾಡ್ತು, ಇಲ್ಲಿ ಬೇಸ್ ಒಟ್ಟಿಗೆ ಏನ್ ಮಾಡ್ತು, ಇಲ್ಲಿ ಬಾಂಡ್ ಅನ್ನ ಫಾರ್ಮ್ ಮಾಡ್ತು. ಸೊ ಈ ಬಾಂಡ್ ಗೆ ನಾವೇನಂತ ಕರಿತೀವಿ, ಬಾಂಡ್ ಯಾರ್ಯಾರ ಮಧ್ಯೆ ಆಗಿದೆ ನೋಡಿ, ಇಲ್ಲಿ ನೈಟ್ರೋಜನ್ ಇದೆ ಅಂಡ್ ಇದು ಏನು, ಇಲ್ಲಿ ಶುಗರ್. ಶುಗರ್ ಮತ್ತೆ ನೈಟ್ರೋಜನ್ ಮಧ್ಯ ಏನಾಯ್ತು, ಇಲ್ಲಿ ಬಾಂಡ್ ಫಾರ್ಮ್ ಆಯ್ತು. ಸೊ ಈ ಬಾಂಡ್ಗೆ ಅದಕ್ಕೆ ನಾವೇನಂತ ಕರಿತೀವಿ, ಎನ್ ಅಂದ್ರೆ ಏನು, ಇಲ್ಲಿ ನೈಟ್ರೋಜನ್. ಶುಗರ್ಗೆ ನಾವೇನಂತ ಕರಿತೀವಿ, ಇಲ್ಲಿ ಗ್ಲೂಕೋಸ್ ಅಂತ ಕರಿತೀವಿ, ರೈಟ್. ದಟ್ಸ್ ವೈ ಈ ಬಾಂಡ್ಗೆ ಏನಂತ ಕರಿತೀವಿ, ಇಲ್ಲಿ ನಾವು ಎನ್ ಗ್ಲೈಕೋಸಿಡಿಕ್ ಬಾಂಡ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಎನ್ ಗ್ಲೈಕೋಸಿಡಿಕ್ ಬಾಂಡ್. ಗೊತ್ತಾಯ್ತಾ ನಿಮ್ಗೆ ಏನಂತ ಹೇಳಿದೆ ಅಂತ ಗೊತ್ತಾಯ್ತಾ? ಎನ್ ಗ್ಲೈಕೋಸೈಡಿಕ್ ಬಾಂಡ್ ಯಾರ ಹತ್ರ ಫಾರ್ಮ್ ಆಗುತ್ತೆ,
ಒಂದು ನೈಟ್ರೋಜನ್ ಬೇಸ್ ಮತ್ತೆ ಒಂದು ಶುಗರ್. ಆದ್ರೆ ನಂಬರ್ ಯಾವುದು ಇಲ್ಲಿ ಇನ್ ಕೇಸ್ ಆಫ್ ಪಿರಿಮಿಡಿನಲ್ಲಿ ಫಸ್ಟ್ ಕಾರ್ಬನ್ ಆಫ್ ದಿ ಶುಗರ್ ಅಂಡ್ ಫಸ್ಟ್ ನೈಟ್ರೋಜನ್ ಬೇಸ್. ಬಿಕಾಸ್ ಇದು ಫಸ್ಟ್ ತಾನೆ, ನಂಬರ್ ನೋಡಿ ಇಲ್ಲಿ ಫಸ್ಟ್ ಇದೆ, ಫಸ್ಟ್ ನೈಟ್ರೋಜನ್ ಬೇಸ್. ಕ್ಲಿಯರ್? ಸೊ ಈ ಬಾಂಡ್ಗೆ ನಾವೇನಂತ ಕರಿದ್ವಿ, ನೈಟ್ರೋಜನ್ ಇರೋ ಕಾರಣಕ್ಕೆ ಎನ್, ಅಂಡ್ ಶುಗರ್ಗೆ ನಾವೇನಂತ ಕರಿತೀವಿ ಇಲ್ಲಿ ಗ್ಲೂಕೋಸ್. ಅದಕ್ಕೆ ಈ ಬಾಂಡಿಗೆ ಏನಂತ ಕರಿದ್ವಿ ಇಲ್ಲಿ ಎನ್ ಗ್ಲೈಕೋಸೈಡಿಕ್ ಬಾಂಡ್ ಅಂತ ಹೇಳಿ ಕರಿದ್ವಿ. ಕ್ಲಿಯರ್? ಈ ಕಂಪ್ಲೀಟ್ ಸ್ಟ್ರಕ್ಚರ್ಗೆ ನಾವಿಲ್ಲಿ ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ವಾಟ್, ನ್ಯೂಕ್ಲಿಯೋಸೈಡ್. ಏನಂತ ಕರಿತೀವಿ, ನ್ಯೂಕ್ಲಿಯೋಸೈಡ್. ಕ್ಲಿಯರ್? ಸೊ ಏನ್ ಫಾರ್ಮ್ ಆಯ್ತು ಹಾಗಾದ್ರೆ ಇವಾಗ ಇಲ್ಲಿ ನ್ಯೂಕ್ಲಿಯೋಸೈಡ್ ಫಾರ್ಮ್ ಆಯ್ತು. ಬಟ್ ಹೆಡ್ಲೈನ್ ಏನ್ ಬರ್ದಿದೀವಿ ನೋಡಿ, ಫಾರ್ಮೇಶನ್ ಆಫ್ ನ್ಯೂಕ್ಲಿಯೋಟೈಡ್. ಇವಾಗ ನ್ಯೂಕ್ಲಿಯೋಟೈಡ್ ಫಾರ್ಮ್ ಆಗ್ಬೇಕು ಅಂದ್ರೆ ನ್ಯೂಕ್ಲಿಯೋಸೈಡ್ಗೆ ಏನನ್ನ ಆಡ್ ಮಾಡಬೇಕು ನಾವಿಲ್ಲಿ, ಫಾಸ್ಫೇಟ್ ಗ್ರೂಪ್ ಅನ್ನ. ಏನನ್ನ ಆಡ್ ಮಾಡಬೇಕು, ಫಾಸ್ಫೇಟ್ ಗ್ರೂಪ್ ಅನ್ನ. ಹಾಗಾದ್ರೆ ಫಾಸ್ಫೇಟ್ ಗ್ರೂಪ್ ಅನ್ನ ಎಲ್ಲಿ ಆಡ್ ಮಾಡೋಣ ನಾವು, ಫಾಸ್ಫೇಟ್ ಗ್ರೂಪ್ ಅನ್ನ ನಾವು ಎಲ್ಲಿ ಆಡ್ ಮಾಡ್ತೀವಿ, ಇಲ್ಲಿ ಫಿಫ್ತ್ ಕಾರ್ಬನ್. ಇಲ್ಲಿ ಫಿಫ್ತ್ ಕಾರ್ಬನ್, ಇದಕ್ಕೆ ಏನಂತ ಬರ್ದಿದೀವಿ ಇಲ್ಲಿ 5 ಅಂತ ಬರ್ದಿದ್ದೀವಿ ತಾನೆ, ರೈಟ್? ಸೊ ಇವಾಗ ಇಲ್ಲಿ ಫಿಫ್ತ್ ಕಾರ್ಬನ್ ಹತ್ರ ಇಲ್ಲಿ OH ಇದೆ. ಸೊ ಫಾಸ್ಫೇಟ್ ಯಾವ ತರ ಇರುತ್ತೆ ಅಂತ ನಾವು ಹೇಳಿದ್ವಿ, ದಟ್ ಈಸ್ P ಡಬಲ್ ಬಾಂಡ್ O. ಹೈಡ್ರೋಜನ್ ರಿಮೂವ್ ಮಾಡಿರೋ ಕಾರಣಕ್ಕೆ ನೆಗೆಟಿವ್ ಇರುತ್ತೆ ಇಲ್ಲಿ, ಅಂಡ್ ಇಲ್ಲಿ OH ಬಂದಿ O ಇರುತ್ತೆ ತಾನೆ, ರೈಟ್? ಸೊ ಇದೇನಾಗುತ್ತೆ ಇಲ್ಲಿ ವಾಟರ್ ಲಾಸ್ ಆಗಿ OH ಏನಾಗುತ್ತೆ ಇಲ್ಲಿ ಲಾಸ್ ಆಗುತ್ತೆ. OH ಲಾಸ್ ಆದ್ರೆ ನಮ್ಗೆ ಏನು ಉಳಿತು ಇಲ್ಲಿ, OCH2. ಏನು ಉಳಿತು ಇಲ್ಲಿ, OCH2. ಯಾವ ಕಾರ್ಬನ್ ಹತ್ರ ಜಾಯಿನ್ ಆಯ್ತು ಇಲ್ಲಿ, ಫಿಫ್ತ್ ಕಾರ್ಬನ್ ನೋಡಿ, 1 2 3 4 5. ಈ ಫಿಫ್ತ್ ಕಾರ್ಬನ್ ಹತ್ರ ಯಾರು ಜಾಯಿನ್ ಆದ್ರು, ಫಾಸ್ಫೇಟ್ ಜಾಯಿನ್ ಆಯ್ತು. ಸೊ ಏನಂತ ಹೇಳಿದ್ವಿ ನಾವಿಲ್ಲಿ, ಫಿಫ್ತ್ ಕಾರ್ಬನ್ ಆಫ್ ದಿ ಶುಗರ್. ಶುಗರ್ದು ಫಿಫ್ತ್ ಕಾರ್ಬನ್ ಹತ್ರ ಯಾರು ಜಾಯಿನ್ ಆದ್ರು ಇಲ್ಲಿ, ಫಾಸ್ಫೇಟ್. ಯಾರು ಜಾಯಿನ್ ಆದ್ರು, ಫಾಸ್ಫೇಟ್. ಯಾರು ಜಾಯಿನ್ ಆದ್ರು, ಫಾಸ್ಫೇಟ್. ಕ್ಲಿಯರ್? ಇಲ್ಲೂ ಕೂಡ ವಾಟರ್ ಲಾಸ್ ಆಯ್ತು. ಅಂಡ್ ಈ ಬಾಂಡ್ಗೆ ದಿಸ್ ಬಾಂಡ್ ಇಸ್ ಕಾಲ್ಡ್ ಆಸ್, ಏನಂತ ಕರೆದ್ವಿ ನಾವಿಲ್ಲಿ, ಫಾಸ್ಫೋ ಈಸ್ಟರ್ ಬಾಂಡ್. ಏನಂತ ಕರೆದ್ವಿ ಇದಕ್ಕೆ, ಫಾಸ್ಫೋ ಈಸ್ಟರ್ ಬಾಂಡ್. ಏನಂತ ಕರೆದ್ವಿ, ಫಾಸ್ಫೋ ಈಸ್ಟರ್ ಬಾಂಡ್. ಕ್ಲಿಯರ್? ಇಲ್ಲಿ ಅದೇ ಇಲ್ಲಿರೋ ಬಾಂಡ್ ಹೆಸರೇನು, ದಟ್ ಈಸ್ ಎನ್ ಗ್ಲೈಕೋಸೈಡಿಕ್ ಬಾಂಡ್. ಓಕೆ, ಈ ಸ್ಟ್ರಕ್ಚರ್ಗೆ ಏನಂತ ಕರೆದ್ವಿ, ನ್ಯೂಕ್ಲಿಯೋಸೈಡ್. ಈ ಫಿಫ್ತ್ ಕಾರ್ಬನ್ ಶುಗರ್ದು ಫಿಫ್ತ್ ಕಾರ್ಬನ್ ಇದೆಯಲ್ಲ, ಅಲ್ಲಿ ಬಂದು ಯಾರು ಜಾಯಿನ್ ಆದ್ರು, ಫಾಸ್ಫೇಟ್. ಯಾವ ಬಾಂಡ್ ಅನ್ನ ಫಾರ್ಮ್ ಮಾಡ್ತು, ಫಾಸ್ಫೋ ಈಸ್ಟರ್ ಬಾಂಡ್ ಅನ್ನ ಫಾರ್ಮ್ ಮಾಡ್ತು. ಹಾಗಾದ್ರೆ ಒಂದು ಕಂಪ್ಲೀಟ್ ಏನು ಫಾರ್ಮ್ ಆಯ್ತು ನಮಗೆ ಇಲ್ಲಿ, ಕಂಪ್ಲೀಟ್ ಸ್ಟ್ರಕ್ಚರ್ ಏನು, ದಿಸ್ ಇಸ್ ವಾಟ್, ದಿಸ್ ಇಸ್ ಒನ್ ಕಂಪ್ಲೀಟ್ ನ್ಯೂಕ್ಲಿಯೋಟೈಡ್. ದಿಸ್ ಇಸ್ ಒನ್ ಕಂಪ್ಲೀಟ್ ನ್ಯೂಕ್ಲಿಯೋಟೈಡ್. ಕ್ಲಿಯರ್? ಹಾಗಾದ್ರೆ ಒಂದು ನ್ಯೂಕ್ಲಿಯೋಟೈಡ್ ಅಲ್ಲಿ ಎಷ್ಟು ಎನ್ ಗ್ಲೈಕೋಸೈಡಿಕ್ ಬಾಂಡ್ ಅನ್ನ ನೋಡ್ಬೋದು ನಾವು ಅಂತಲ್ಲಿ, ಒಂದು ನ್ಯೂಕ್ಲಿಯೋಟೈಡ್ ಅಲ್ಲಿ ಎಷ್ಟು ಎನ್ ಗ್ಲೈಕೋಸೈಡಿಕ್ ಬಾಂಡ್ ಅನ್ನ ನಾವು ಅಬ್ಸರ್ವ್ ಮಾಡಬಹುದು, ದಟ್ ಈಸ್ ಓನ್ಲಿ ಒನ್. ಇನ್ ದ ಸೇಮ್ ವೇ ಒಂದು ಗ್ಲೈಕೋಸೈಡಿಕ್ ಒಂದು ನ್ಯೂಕ್ಲಿಯೋಟೈಡ್ ಒಳಗಡೆ ಎಷ್ಟು ಫಾಸ್ಫೋಇಸ್ಟರ್ ಬಾಂಡ್ ಅನ್ನ ಅಬ್ಸರ್ವ್ ಮಾಡ್ತೀವಿ ನಾವು, ದಿಸ್ ಇಸ್ ಆಲ್ಸೋ ಓನ್ಲಿ ಒನ್. ಇನ್ ದ ಸೇಮ್ ವೇ ಇಫ್ ಇಟ್ ಆಲ್ ಇಲ್ಲಿ 20 ನ್ಯೂಕ್ಲಿಯೋಟೈಡ್ಸ್ ಇದೆ. ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಇದೆ, 20. ಹಾಗಾದ್ರೆ ಎಷ್ಟು ನಾವು, ಹೌ ಮೆನಿ ನಂಬರ್ ಆಫ್ ಎನ್ ಗ್ಲೈಕೋಸೈಡಿಕ್ ಬಾಂಡ್ ಅಂಡ್ ಫಾಸ್ಫೋಇಸ್ಟರ್ ಬಾಂಡ್ಸ್ ಗಳನ್ನ ಅಬ್ಸರ್ವ್ ಮಾಡಬಹುದು. 20 ನ್ಯೂಕ್ಲಿಯೋಟೈಡ್ ಇದ್ರೆ ಆಬ್ವಿಯಸ್ಲಿ 20 ಎನ್ ಗ್ಲೈಕೋಸೈಡಿಕ್ ಬಾಂಡ್ ಇರುತ್ತೆ, ಅಂಡ್ ಇನ್ ದ ಸೇಮ್ ವೇ 20 ಏನಿರುತ್ತೆ ಇಲ್ಲಿ ಫಾಸ್ಫೋಇಸ್ಟರ್ ಬಾಂಡ್ ಇರುತ್ತೆ. ಇಸ್ ದಿಸ್ ಕ್ಲಿಯರ್? ಗೊತ್ತಾಯ್ತಾ ನಿಮ್ಗೆ ಇದು? ಓಕೆ, ಪ್ಲೀಸ್ ಗೋ ಥ್ರೂ ದಿಸ್. ಸ್ವಲ್ಪ ಟೈಮ್ ತಗೊಳ್ಳಿ. ನಿಮಗೆ ಬೇಸಿಕ್ಸ್ ಸ್ವಲ್ಪ ಈ ಸ್ಟ್ರಕ್ಚರ್ಸ್ ಏನಾದ್ರು ಕ್ಲಿಯರ್ ಇರಲಿಲ್ಲ ಅಂದ್ರೆ ಪ್ಲೀಸ್ ಪ್ರಾಕ್ಟೀಸ್ ಮಾಡಿದ್ರೇನೆ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ. ಓಕೆ, ಸೊ ದಿಸ್ ಇಸ್ ಕಂಪ್ಲೀಟ್ ವಾಟ್, ಒನ್ ನ್ಯೂಕ್ಲಿಯೋಟೈಡ್. ಬಟ್ ನಮ್ಗೆ ಗೊತ್ತಿದೆ, ಏನ್ ಗೊತ್ತಿದೆ, DNA ಬರೀ ಒಂದು ನ್ಯೂಕ್ಲಿಯೋಟೈಡ್ ಇಂದ ಫಾರ್ಮ್ ಆಗಿದ್ದ, ನೋ ರೈಟ್, ಸುಮಾರು ನ್ಯೂಕ್ಲಿಯೋಟೈಡ್ಸ್ ಗಳಿಂದ. ಅಂದ್ರೆ ಒಂದು ನ್ಯೂಕ್ಲಿಯೋಟೈಡ್ಗೆ ಇನ್ನೊಂದು ನ್ಯೂಕ್ಲಿಯೋಟೈಡ್ ಜಾಯಿನ್ ಆಯ್ತು, ಮತ್ತೊಂದು ನ್ಯೂಕ್ಲಿಯೋಟೈಡ್ಗೆ ಮತ್ತೊಂದು ನ್ಯೂಕ್ಲಿಯೋಟೈಡ್, ಮೆನಿ ನ್ಯೂಕ್ಲಿಯೋಟೈಡ್ ಜಾಯಿನ್ ಆಗ್ತಾನೆ ಇದೆ. ಹಾಗಾದ್ರೆ ಆ 2 3 4 ಒಂದು, ಫಾರ್ ಎಕ್ಸಾಂಪಲ್ ಇದೊಂದು ನ್ಯೂಕ್ಲಿಯೋಟೈಡ್, ಇದೊಂದು ನ್ಯೂಕ್ಲಿಯೋಟೈಡ್. ಸೊ ಇದೆರಡೂ ನ್ಯೂಕ್ಲಿಯೋಟೈಡ್ಗಳ ಮಧ್ಯ ಕೂಡ ಯಾವ್ದಾದ್ರು ಬಾಂಡ್ ಫಾರ್ಮ್ ಆಗ್ಬೇಕಲ್ಲ, ರೈಟ್? ಸೊ ಅಂದವಾಗ್ಲೇ ನಮ್ಗೆ ಏನ್ ಫಾರ್ಮ್ ಆಗುತ್ತೆ ಇಲ್ಲಿ, ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಸಿಕ್ಕುತ್ತೆ. ಬಿಫೋರ್ ದಟ್ ನಾವು ಇಲ್ಲಿ ನೋಡೋಣ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಹೆಂಗ್ ಫಾರ್ಮ್ ಆಗುತ್ತೆ ಅಂತ ಹೇಳಿ. ಬಟ್ ನಿಮ್ಗೆ ಈ ನ್ಯೂಕ್ಲಿಯೋಟೈಡ್ ಫಾರ್ಮೇಶನ್ ಗೊತ್ತಾಯ್ತಾ? ಎಸ್, ಇಸ್ ದಿಸ್ ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ ಏನನ್ನ ಸ್ಟಡಿ ಮಾಡೋಣ ನಾವಿಲ್ಲಿ, ಪಾಲಿನ್ಯೂಕ್ಲಿಯೋಟೈಡ್ ಅಂದ್ರೆ ಒಂದು ನ್ಯೂಕ್ಲಿಯೋಟೈಡ್ ಇನ್ನೊಂದು ನ್ಯೂಕ್ಲಿಯೋಟೈಡ್ ಒಟ್ಟಿಗೆ ಯಾವ ರೀತಿ ಬಾಂಡ್ ಅನ್ನ ಫಾರ್ಮ್ ಮಾಡುತ್ತೆ ಅಂತ ಹೇಳಿ. ಅಂಡ್ ಒನ್ ಮೋರ್ ಥಿಂಗ್ ನೆನಪಿರ್ಲಿ ನಿಮಗೆ, ನಾವಲ್ಟೈಲ್. ಓಕೆ, so formation of polynucleotide ಅಂದ್ರೆ ಒಂದು ನ್ಯೂಕ್ಲಿಯೋಟೈಡ್ ಗೆ ಇನ್ನೊಂದು ನ್ಯೂಕ್ಲಿಯೋಟೈಡ್ ಯಾವ ರೀತಿ ಅಟ್ಯಾಚ್ ಆಗುತ್ತೆ ಅಂತ ಹೇಳಿ. ಸೊ ಫಾರ್ಮೇಶನ್ ಆಫ್
ಪಾಲಿನ್ಯೂಕ್ಲಿಯೋಟೈಡ್. ಓಕೆ, ಸೊ ಇವಾಗ ನಾವೇನ್ ಮಾಡೋಣ, ಇಲ್ಲಿ ಏನಿದು, ದಿಸ್ ಇಸ್ ಏನಿದು ಶುಗರ್, ನಮ್ಗೆ ಗೊತ್ತಿದೆ ಕಾರ್ಬನ್ ನಂಬರ್ 1 2 3 4 and this is 5, right? ಸೊ ಫಸ್ಟ್ ಕಾರ್ಬನ್ಗೆ ಯಾರು ಅಟ್ಯಾಚ್ ಆಗ್ತಾರೆ, ಶುಗರ್ದು ಫಸ್ಟ್. ನಿಮಗೆ ಗೊತ್ತಿಲ್ಲ ಅಂದ್ರೆ ಪ್ಲೀಸ್ ಬರ್ಕೊಳ್ಳಿ ಇಲ್ಲಿ. ಫಸ್ಟ್ ಕಾರ್ಬನ್ ಆಫ್ ಶುಗರ್ ಹೂ ವಿಲ್ ಬಿ ಪ್ರೆಸೆಂಟ್, ನೈಟ್ರೋಜನ್ ಬೇಸ್. ಯಾರು ಪ್ರೆಸೆಂಟ್ ಇರ್ತಾರೆ ಇಲ್ಲಿ, ನೈಟ್ರೋಜನ್ ಬೇಸ್. ಸೊ ನಾನೇನ್ ಬರೀತೀನಿ ಇಲ್ಲಿ, ನೈಟ್ರೋಜನ್ ಬೇಸ್ ಪ್ರೆಸೆಂಟ್ ಇದೆ. ಏನ್ ಪ್ರೆಸೆಂಟ್ ಇದೆ ಇಲ್ಲಿ ಆಲ್ರೆಡಿ, ಬಿಕಾಸ್ ಇದು 1 ಅಲ್ಲ, ಫಸ್ಟ್ ಕಾರ್ಬನ್ ಅಲ್ಲ. 1 2 3 4 5 ನಂಬರಿಂಗ್ ಮಾಡ್ಕೊಳ್ಳಿ. ಓಕೆ, ನಾವ್ ಇವಾಗ ತಾನೇ ನೋಡಿದ್ವಿ ಫಸ್ಟ್ ಕಾರ್ಬನ್ ಆಫ್ ದ ಶುಗರ್ ಗೆ ಏನ್ ಪ್ರೆಸೆಂಟ್ ಇತ್ತು ಇಲ್ಲಿ, ನೈಟ್ರೋಜನ್ ಬೇಸ್ ಪ್ರೆಸೆಂಟ್ ಇತ್ತು. ಸೊ ಇನ್ ದ ಸೇಮ್ ವೇ ಫಿಫ್ತ್ ಕಾರ್ಬನ್ ಗೆ ಯಾರು ಪ್ರೆಸೆಂಟ್ ಇದ್ರು ಇಲ್ಲಿ, ಫಿಫ್ತ್ ಕಾರ್ಬನ್ ಗೆ ಯಾರು ಪ್ರೆಸೆಂಟ್ ಇದ್ರು. ಸೊ ಡೈರೆಕ್ಟ್ ಆಗಿ ಬರೀತೀನಿ ನಾನು, ಫಿಫ್ತ್ ಕಾರ್ಬನ್ ಗೆ ಯಾರು ಪ್ರೆಸೆಂಟ್ ಇದ್ರು ಇಲ್ಲಿ, ಫಾಸ್ಫೇಟ್. ಸೊ ಫಿಫ್ತ್ ಕಾರ್ಬನ್ ಆಫ್ ದಿ ಶುಗರ್ ಯಾರು ಪ್ರೆಸೆಂಟ್ ಇದ್ದಾರೆ ಇಲ್ಲಿ, ಫಾಸ್ಫೇಟ್. ಯಾರು ಪ್ರೆಸೆಂಟ್ ಇದ್ದಾರೆ, ಫಾಸ್ಫೇಟ್. ಕ್ಲಿಯರ್? ಇದನ್ನ ಒಂದು ನೋಟ್ಬುಕ್ ಅಲ್ಲಿ ಸೈಡ್ ಹತ್ರ ಬರ್ಕೊಳ್ಳಿ, ನೀವು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಫಸ್ಟ್ ಕಾರ್ಬನ್ ಆಫ್ ದ ಶುಗರ್ ಯಾರು ಪ್ರೆಸೆಂಟ್ ಇರ್ತಾರೆ, ನೈಟ್ರೋಜನ್ ಬೇಸ್. ಫಿಫ್ತ್ ಕಾರ್ಬನ್ ಆಫ್ ದ ಶುಗರ್ ಯಾರು ಪ್ರೆಸೆಂಟ್ ಇದ್ದಾರೆ ಇಲ್ಲಿ, ಫಾಸ್ಫೇಟ್. ಓಕೆ, ಸೊ ಈ ಬಾಂಡಿಗೆ ಏನಂತ ಕರೆದ್ವಿ ಇವಾಗ ತಾನೇ, ಎನ್ ಗ್ಲೈಕೋಸೈಡಿಕ್ ಬಾಂಡ್. ಅಂಡ್ ಈ ಬಾಂಡಿಗೆ ಏನಂತ ಕರೆದ್ವಿ, ಫಾಸ್ಫೋ ಈಸ್ಟರ್ ಬಾಂಡ್. ದಟ್ಸ್ ವೈ ಇದೊಂದು ಕಂಪ್ಲೀಟ್ ನ್ಯೂಕ್ಲಿಯೋಟೈಡ್. ಸೊ ಒಂದು ನ್ಯೂಕ್ಲಿಯೋಟೈಡ್ ಒಳಗಡೆ 1 ಎನ್ ಗ್ಲೈಕೋಸೈಡಿಕ್ ಬಾಂಡ್ ಅಂಡ್ 1 ಫಾಸ್ಫೋ ಈಸ್ಟರ್ ಬಾಂಡ್ ಅನ್ನ ನಾವೇನ್ ಮಾಡ್ತೀವಿ ಇಲ್ಲಿ, ಅಬ್ಸರ್ವ್ ಮಾಡ್ತೀವಿ. ಸೊ ಇಲ್ಲಿ ನಮ್ಗೆ ಗೊತ್ತಿದೆ. ಸೊ ನಾವೇನ್ ಮಾಡೋಣ ಇಲ್ಲಿ, ಶುಗರ್ ಸ್ಟ್ರಕ್ಚರ್ ಅನ್ನ ಫಿಲ್ ಮಾಡ್ಕೊಳ್ಳೋಣ. ಏನ್ ಮಾಡೋಣ ಇಲ್ಲಿ, ಶುಗರ್ ಸ್ಟ್ರಕ್ಚರ್ ಅನ್ನ ಫಿಲ್ ಮಾಡ್ಕೊಳ್ಳೋಣ. ಸೊ H H H OH H ಗೊತ್ತಿದೆಯಾ ನಮ್ಗೆ? ಎಸ್, ಇದು ಗೊತ್ತಿದೆಯಲ್ಲ ನಮ್ಗೆ. ಓಕೆ, ಸೊ ಇವಾಗ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಇಲ್ಲಿ, ಇನ್ನೊಂದು ನ್ಯೂಕ್ಲಿಯೋಟೈಡ್ ಸೇಮ್ ಇದೇ ರೀತಿ ಇರುವಂತ ಇನ್ನೊಂದು ನ್ಯೂಕ್ಲಿಯೋಟೈಡ್ ಅನ್ನ ಕೂಡ ಏನ್ ಮಾಡ್ತೀನಿ ಇಲ್ಲಿ ನಾನು ಡ್ರಾ ಮಾಡ್ತೀನಿ. ಸೊ ಇಲ್ಲಿ ಫಸ್ಟ್ ಕಾರ್ಬನ್ ಹತ್ರ ಏನಿದೆ, 1 2 3 4. ಫಿಫ್ತ್ ಹತ್ರ ಏನಿದೆ ಅಂತ ಹೇಳಿದ್ವಿ, ಫಾಸ್ಫೇಟ್. ಫಸ್ಟ್ ಕಾರ್ಬನ್ ಹತ್ರ ಏನಿದೆ ಇಲ್ಲಿ, ನೈಟ್ರೋಜನ್ ಬೇಸ್. ಸೊ ನಾವಿಲ್ಲಿ ಏನ್ ಮಾಡೋಣ, ಬರೀ ಥರ್ಡ್ ಕಾರ್ಬನ್ ಹತ್ರ ಏನಿದೆ ಅಂದ್ರೆ ನೋಡೋಣ. ಥರ್ಡ್ ಕಾರ್ಬನ್ ಹತ್ರ ಏನಿದೆ ನಮ್ಗೆ ಇಲ್ಲಿ, OH ಇದೆ. ಓಕೆ, ಬಿಕಾಸ್ ಇಲ್ಲಿ ನಾನು ಫುಲ್ ಡ್ರಾ ಮಾಡಿದ್ದೀನಿ. ಓಕೆ, ಡಯಾಗ್ರಾಮ್ ಫಾರ್ಮುಲಾ. ಅಂಡ್ ನೆಕ್ಸ್ಟ್ ಇನ್ನೊಂದು ನೈಟ್ರೋಜನ್ ಬೇಸ್ ಅನ್ನ ವಿಲ್ ಡ್ರಾ. ಸೊ ಫಸ್ಟ್ ಕಾರ್ಬನ್ ಹತ್ರ ಏನಿದೆ ಇಲ್ಲಿ, ನೈಟ್ರೋಜನ್ ಬೇಸ್. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಏನಿದೆ ಇಲ್ಲಿ, ಫಾಸ್ಫೇಟ್. ಅಂಡ್ ಥರ್ಡ್ ಕಾರ್ಬನ್ ಹತ್ರ ಕೆಳಗಡೆ ಏನಿದೆ ಇಲ್ಲಿ, OH ಇದೆ, ರೈಟ್? ಓಕೆ, ಸೊ ಇದೇನು ಇವಾಗ ಐ ಹ್ಯಾವ್ ಡ್ರಾನ್ ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಗಳನ್ನ ಡ್ರಾ ಮಾಡಿದ್ದೀನಿ ಇಲ್ಲಿ, 3 ನ್ಯೂಕ್ಲಿಯೋಟೈಡ್ಸ್ ಗಳನ್ನ. ಸೊ ಒಂದು ನ್ಯೂಕ್ಲಿಯೋಟೈಡ್, ಸೆಕೆಂಡ್ ನ್ಯೂಕ್ಲಿಯೋಟೈಡ್ ಅಂಡ್ ಥರ್ಡ್ ನ್ಯೂಕ್ಲಿಯೋಟೈಡ್. ಸೊ ನಾವು ಅಬ್ಸರ್ವ್ ಕೀನ್ಲಿ ನಾನು ಏನ್ ಹೇಳ್ತಿದ್ದೀನಿ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಫಿಫ್ತ್ ಕಾರ್ಬನ್ ಹತ್ರ ಏನಿದೆ ಇಲ್ಲಿ, ಫಾಸ್ಫೇಟ್. ಸೆಕೆಂಡ್ ನ್ಯೂಕ್ಲಿಯೋಟೈಡ್ ನೋಡಿ, ಫಿಫ್ತ್ ಕಾರ್ಬನ್ ಹತ್ರ ಏನಿದೆ ಇಲ್ಲಿ ಬರ್ಕೊಳ್ಳಿ. ಫಿಫ್ತ್ ಕಾರ್ಬನ್ ಹತ್ರ ಏನಿದೆ ಇಲ್ಲಿ, ಫಾಸ್ಫೇಟ್. ಓಕೆ, ಎಷ್ಟನೇ ನ್ಯೂಕ್ಲಿಯೋಟೈಡ್ ಇದು, ಸೆಕೆಂಡ್ ನ್ಯೂಕ್ಲಿಯೋಟೈಡ್. ಓಕೆ, ಅದೇ ಇಲ್ಲಿ ಫಸ್ಟ್ ನ್ಯೂಕ್ಲಿಯೋಟೈಡ್ ಇದೆಯಾ, ಫಸ್ಟ್ ನ್ಯೂಕ್ಲಿಯೋಟೈಡ್ ಹತ್ರ ನೋಡಿ ಇಲ್ಲಿ ಥರ್ಡ್ ಕಾರ್ಬನ್ ಹತ್ರ ಏನಿದೆ ಇಲ್ಲಿ, OH. ಥರ್ಡ್ ಕಾರ್ಬನ್ ಹತ್ರ ಏನಿದೆ ಇಲ್ಲಿ, OH. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದೀನಿ, ಈ ಸೆಕೆಂಡ್ ನ್ಯೂಕ್ಲಿಯೋಟೈಡ್ ಹತ್ರ ಇರುವಂತ ಈ ಫಾಸ್ಫೇಟ್ ಏನಿದೆ ಇಲ್ಲಿ ಫ್ರೀ ಇದೆ. ಫಾಸ್ಫೇಟ್ ಏನಿದೆ ಇಲ್ಲಿ ಫ್ರೀ ಇದೆ, ಬಿಕಾಸ್ ಇದು ಯಾರೊಟ್ಟಿಗೆ ಇಲ್ಲಿ ಏನ್ ಮಾಡಿಲ್ಲ, ಬಾಂಡ್ ಫಾರ್ಮ್ ಮಾಡಿಲ್ಲ, ಬೇರೆ ಈ ಡೈರೆಕ್ಷನ್ ಅಲ್ಲಿ ಬಾಂಡ್ ಅನ್ನ ಫಾರ್ಮ್ ಮಾಡಿಲ್ಲ. ಸೊ ಈ ಫಾಸ್ಫೇಟ್ ಏನಿದೆ ಫ್ರೀ ಇದೆ. ಅಂಡ್ ಫಸ್ಟ್ ನ್ಯೂಕ್ಲಿಯೋಟೈಡ್ ಅಲ್ಲಿ ಥರ್ಡ್ ಕಾರ್ಬನ್ ಹತ್ರ ಯಾರಿದ್ದಾರೆ ಇಲ್ಲಿ, OH. ಥರ್ಡ್ ಕಾರ್ಬನ್ ತಾನೇ ಇದು, ಯಾರಿದ್ದಾರೆ ಇಲ್ಲಿ, OH. ಈ OH ಕೂಡ ಏನಿದೆ ಇಲ್ಲಿ ಫ್ರೀ ಇದೆ, ಯಾರೊಟ್ಟಿಗೆನೂ ಏನ್ ಮಾಡಿಲ್ಲ ಇಲ್ಲಿ ಬಾಂಡ್ ಅನ್ನ ಫಾರ್ಮ್ ಮಾಡಿಲ್ಲ. ಸೊ ಇಲ್ಲಿ ಪಾಲಿ ನ್ಯೂಕ್ಲಿಯೋಟೈಡ್ ಅನ್ನ ಫಾರ್ಮ್ ಮಾಡೋ ಕಾರಣಕ್ಕೆ ಯಾರು ಬಾಂಡ್ ಅನ್ನ ಫಾರ್ಮ್ ಮಾಡ್ತಾರೆ ಇಲ್ಲಿ, ಈ ಫಾಸ್ಫೇಟ್. ಎಷ್ಟನೇದು, ಫಿಫ್ತ್ ಕಾರ್ಬನ್ ಹತ್ರ ಇರುವಂತ ಫಾಸ್ಫೇಟ್, ಥರ್ಡ್ ಕಾರ್ಬನ್ ಹತ್ರ ಇರುವಂತ OH. ಇದೆರಡೂ ಏನನ್ನ ಮಾಡುತ್ತೆ ಇಲ್ಲಿ, ಬಾಂಡ್ ಅನ್ನ ಫಾರ್ಮ್ ಮಾಡುತ್ತೆ. ಏನನ್ನ ಫಾರ್ಮ್ ಮಾಡುತ್ತೆ ಇಲ್ಲಿ, ಬಾಂಡ್ ಅನ್ನ ಫಾರ್ಮ್ ಮಾಡುತ್ತೆ. ಅಂಡ್ ಈ ಬಾಂಡ್ ಗೆ ನಾವೇನಂತ ಕರಿತೀವಿ ಇಲ್ಲಿ, ಫಾಸ್ಫೋ ಡೈಈಸ್ಟರ್ ಬಾಂಡ್. ಏನಂತ ಕರಿತೀವಿ, ಫಾಸ್ಫೋ ಡೈಈಸ್ಟರ್ ಬಾಂಡ್. ಸೊ ಫಾಸ್ಫೋ ಈಸ್ಟರ್ ಬಾಂಡ್ ಫಾರ್ಮ್ ಆಗಿದ್ದು ಎಲ್ಲಿ ಫಾರ್ಮ್ ಆಗಿತ್ತು, ದಟ್ ಈಸ್ ಯಾವಾಗ ಫಿಫ್ತ್ ಕಾರ್ಬನ್ ಹತ್ರ ಫಾಸ್ಫೇಟ್ ಬಂದು ಜಾಯಿನ್ ಆಯ್ತು, ದಟ್ ಈಸ್ ಫಾಸ್ಫೋ ಈಸ್ಟರ್. ಬಟ್ ಫಾಸ್ಫೋ ಡೈಈಸ್ಟರ್ ಅಂದ್ರೆ ಏನು, ಇಲ್ಲಿ ಎರಡು ನ್ಯೂಕ್ಲಿಯೋಟೈಡ್ಸ್ ಗಳ ಮಧ್ಯ ಇಲ್ಲಿ ಫಸ್ಟ್ ಥರ್ಡ್ ಕಾರ್ಬನ್ ಏನಿರುತ್ತೆ OH ಅಂಡ್ ಸೆಕೆಂಡ್ ನ್ಯೂಕ್ಲಿಯೋಟೈಡ್ ಫಿಫ್ತ್ ಕಾರ್ಬನ್ ಹತ್ರ ಇರುವಂತ ಫಾಸ್ಫೇಟ್ ಎರಡೂ ಕೂಡ ಸೇರ್ಕೊಂಡು ಏನನ್ನ ಫಾರ್ಮ್ ಮಾಡುತ್ತೆ ಇಲ್ಲಿ,
ಬಾಂಡ್ ಅನ್ನ ಫಾರ್ಮ್ ಮಾಡುತ್ತೆ. ಅಂಡ್ ಈ ಬಾಂಡ್ಗೆ ನಾವೇನಂತ ಕರೆದ್ವಿ ಇಲ್ಲಿ ಫಾಸ್ಫೋಡೈಇಸ್ಟರ್ ಬಾಂಡ್. ಏನಂತ ಕರೆದ್ವಿ? ಫಾಸ್ಫೋಡೈಇಸ್ಟರ್ ಬಾಂಡ್. ಇವಾಗ 1 ನ್ಯೂಕ್ಲಿಯೋಟೈಡ್, ಅರ್ಧ ನ್ಯೂಕ್ಲಿಯೋಟೈಡ್, 2 ನ್ಯೂಕ್ಲಿಯೋಟೈಡ್ ಏನಾಯ್ತು ಇಲ್ಲಿ ಜಾಯಿನ್ ಆಯ್ತು. ರೈಟ್? ಇನ್ ದ ಸೇಮ್ ವೇ ತಿರ್ಗಾ ಏನಿದೆ ಇಲ್ಲಿ ನ್ಯೂಕ್ಲಿಯೋಟೈಡ್ ಇದೆ. ಸೊ ಇವಾಗ ಈ ನ್ಯೂಕ್ಲಿಯೋಟೈಡ್ ಹತ್ರ ನೋಡಿ, ಥರ್ಡ್ ಕಾರ್ಬನ್ OH ಫ್ರೀ ಇದೆಯಾ? ರೈಟ್? ಥರ್ಡ್ ಕಾರ್ಬನ್ ಏನಿದೆ ಇಲ್ಲಿ OH ಫ್ರೀ. ಅಂಡ್ ನೆಕ್ಸ್ಟ್ ಕೆಳಗಡೆ ಇರುವಂತ ನ್ಯೂಕ್ಲಿಯೋಟೈಡ್ ಫಾಸ್ಫೇಟ್ ಏನಿದೆ ಫ್ರೀ ಇದೆ. ಸೊ ಇಲ್ಲಿ ಕೂಡ ಎರಡು ಯಾವ ಬಾಂಡ್ ಅನ್ನ ಫಾರ್ಮ್ ಮಾಡುತ್ತೆ? ತಿರ್ಗಾ ಇಲ್ಲಿ ಫಾಸ್ಫೋಡೈಇಸ್ಟರ್ ಬಾಂಡ್ ಗಳನ್ನ ಫಾರ್ಮ್ ಮಾಡುತ್ತೆ. ಸೊ ಇದರ ಅರ್ಥ ಏನು? ಪ್ರತಿಯೊಂದು ನ್ಯೂಕ್ಲಿಯೋಟೈಡ್ ಫಾಸ್ಫೋಡೈಇಸ್ಟರ್ ಬಾಂಡ್ ಗಳನ್ನ ಫಾರ್ಮ್ ಮಾಡಿ ಏನನ್ನ ಫಾರ್ಮ್ ಮಾಡುತ್ತೆ? ಇಲ್ಲಿ ಕಂಪ್ಲೀಟ್ ಒಂದು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅನ್ನ ಫಾರ್ಮ್ ಮಾಡುತ್ತೆ. ಕ್ಲಿಯರ್? ಗೊತ್ತಾಯ್ತಾ? ಅಂಡ್ ನಾವು ಇಲ್ಲಿ ಇದು 5th ಫಾಸ್ಫೇಟ್ ಅಲ್ಲ, ರೈಟ್? ಸೊ ಇಲ್ಲಿ ಏನಿದೆ, 5th ಕಾರ್ಬನ್ ಹತ್ರ ಇರುವಂತ ಫಾಸ್ಫೇಟ್ ಏನಿದೆ ಫ್ರೀ ಇದೆ. ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ ಇಲ್ಲಿ? 5 ಪ್ರೈಮ್ ಎಂಡ್. ಏನಂತ ಕರಿತೀವಿ ಇದಕ್ಕೆ? 5 ಪ್ರೈಮ್ ಎಂಡ್. ಏನಕ್ಕೆ ಫ್ರೀ ಇದೆ ಇಲ್ಲಿ? ಬಿಕಾಸ್ ಫಾಸ್ಫೇಟ್ ಏನ್ ಮಾಡಿಲ್ಲ, ಯಾವುದೇ ತರದ ಮಾಲಿಕ್ಯೂಲ್ಸ್ ಒಟ್ಟಿಗೆ ಏನ್ ಮಾಡಿಲ್ಲ, ಬಾಂಡ್ ಅನ್ನ ಫಾರ್ಮ್ ಮಾಡಿಲ್ಲ. ಎಷ್ಟನೇ ಇದು? 5th ಕಾರ್ಬನ್ ಹತ್ರ ಇರುವಂತ ಫಾಸ್ಫೇಟ್ ಫ್ರೀ ಇರೋ ಕಾರಣಕ್ಕೆ 5 ಪ್ರೈಮ್ ಏನಿದೆ ಇಲ್ಲಿ ಫ್ರೀ. ಸೊ 5 ಪ್ರೈಮ್ ಏನಿದೆ ಇದು ಫ್ರೀ. ಬಿಕಾಸ್ ಏನಕ್ಕೆ? ಇಟ್ ಹ್ಯಾಸ್ ಫ್ರೀ ಫಾಸ್ಫೇಟ್. ಏನಿದೆ ಇದ್ರ ಹತ್ರ? ಫ್ರೀ ಫಾಸ್ಫೇಟ್. ಇನ್ ದ ಸೇಮ್ ವೇ ಕೆಳಗಡೆ ಇರುವಂತ ಕಂಪ್ಲೀಟ್ ಕೆಳಗಡೆ ಇರುವಂತ ಈ ನ್ಯೂಕ್ಲಿಯೋಟೈಡ್ ನೋಡಿ, ಈ ಥರ್ಡ್ ಕಾರ್ಬನ್ ಹತ್ರ ಇರುವಂತ OH ಯಾರೊಟ್ಟಿಗೆ ಆದ್ರೂ ಬಾಂಡ್ ಫಾರ್ಮ್ ಆಗಿದ್ಯಾ? ನೋ. ದಿಸ್ ಇಸ್ ಆಲ್ಸೋ ಫ್ರೀ, ರೈಟ್? ಸೊ ಇದಕ್ಕೆ ನಾವೇನಂತ ಕರಿತೀವಿ? 3 ಪ್ರೈಮ್. ಏನಂತ ಕರಿತೀವಿ? 3 ಪ್ರೈಮ್. 3 ಪ್ರೈಮ್ ಅಂದ್ರೆ ಏನು? ಇಲ್ಲಿ ಯಾರು ಫ್ರೀ ಇದಾರೆ? OH ಈಸ್ ಫ್ರೀ. ಸೊ ಏನಂತ ಕರಿತೀವಿ ಇಲ್ಲಿ? ಫ್ರೀ OH. ಯಾರ್ದು ಅದು OH? ಶುಗರ್. ಕ್ಲಿಯರ್? ಸೊ 5 ಪ್ರೈಮ್ 3 ಪ್ರೈಮ್ ಅಂದ್ರೆ ಏನು? 5 ಪ್ರೈಮ್ ಅಂದ್ರೆ ಏನು? ಇಲ್ಲಿ 5th ಕಾರ್ಬನ್ ಹತ್ರ ಇರುವಂತ ಫಾಸ್ಫೇಟ್ ಏನಿದೆ ಫ್ರೀ ಇದೆ. ಯಾರ ಹತ್ರನೂ ಏನ್ ಮಾಡಿಲ್ಲ, ಅದು ಬಾಂಡ್ ಅನ್ನ ಫಾರ್ಮ್ ಮಾಡಿಲ್ಲ. ಅಂಡ್ 3 ಪ್ರೈಮ್ ಅಂದ್ರೆ ಏನು? ಲಾಸ್ಟ್ ನ್ಯೂಕ್ಲಿಯೋಟೈಡ್ ಹತ್ರ ಥರ್ಡ್ ಕಾರ್ಬನ್ ಅಲ್ಲಿ ಇರುವಂತ OH ಕೂಡ ಏನಿದೆ, ಯಾರೊಟ್ಟಿಗೆನೂ ಬಾಂಡ್ ಅನ್ನ ಫಾರ್ಮ್ ಮಾಡಿಲ್ಲ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ? 3 ಪ್ರೈಮ್ ಅಂತ ಹೇಳಿ ಕರಿತೀವಿ. ಸೊ ನಿಮಗೆ ಗೊತ್ತಾಯ್ತಾ ಫಾಸ್ಫೋಡೈಇಸ್ಟರ್ ಬಾಂಡ್ ಅಂದ್ರೆ ಏನು? 5 ಪ್ರೈಮ್ ಅಂದ್ರೆ ಏನು? 3 ಪ್ರೈಮ್ ಎಂಡ್ ಅಂದ್ರೆ ಏನು ಅಂತ? ಎಸ್, ಕ್ಲಿಯರ್? ಎಂಡ್ ಅಂದ್ರೆ ಬಿಕಾಸ್ ಇಲ್ಲಿ ಯಾವುದೇ ನ್ಯೂಕ್ಲಿಯೋಟೈಡ್ ಪ್ರೆಸೆಂಟ್ ಇಲ್ಲ. ದಿಸ್ ಇಸ್ ದ ಎಂಡ್. 5 ಪ್ರೈಮ್ ಎಂಡ್ ಬಿಕಾಸ್ ಫಾಸ್ಫೇಟ್ ಫ್ರೀ ಇದೆ 5th ಕಾರ್ಬನ್ದು. ಅಂಡ್ ನೆಕ್ಸ್ಟ್ 3 ಪ್ರೈಮ್ ಎಂಡ್. ಸೊ ಇಲ್ಲಿ ಏನಿದೆ, ಲಾಸ್ಟ್ ನ್ಯೂಕ್ಲಿಯೋಟೈಡ್ ಥರ್ಡ್ ಕಾರ್ಬನ್ OH ಏನಿದೆ ಇಲ್ಲಿ ಫ್ರೀ ಇದೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ? 3 ಪ್ರೈಮ್ ಎಂಡ್. ಸೊ ಈ ರೀತಿ ಒಂದು ನ್ಯೂಕ್ಲಿಯೋಟೈಡ್ ಇನ್ನೊಂದು ನ್ಯೂಕ್ಲಿಯೋಟೈಡ್ ಒಟ್ಟಿಗೆ ಬಾಂಡ್ ಫಾರ್ಮ್ ಮಾಡಿಬಿಟ್ಟು ಏನ್ ಮಾಡುತ್ತೆ? ಇದು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅನ್ನ ಫಾರ್ಮ್ ಮಾಡುತ್ತೆ. ಸೊ ಆ ಬಾಂಡ್ ಹೆಸರಿಗೆ ನಾವೇನಂತ ಕರಿತೀವಿ ಇಲ್ಲಿ? ದಟ್ ಈಸ್ ಫಾಸ್ಫೋಡೈಇಸ್ಟರ್ ಬಾಂಡ್. ಏನಂತ ಕರಿತೀವಿ? ಫಾಸ್ಫೋಡೈಇಸ್ಟರ್ ಬಾಂಡ್. ಇಸ್ ದಿಸ್ ಕ್ಲಿಯರ್? ಸೊ ಇದನ್ನ ಡ್ರಾ ಮಾಡ್ಕೊಳ್ಳಿ ಅಂಡ್ ಪ್ಲೀಸ್ ರೈಟ್ ಡೌನ್ ದೀಸ್ ಥಿಂಗ್ಸ್. ಓಕೆ? ಸೊ ನೀವು ಕೇಳಿರ್ತೀರಾ, ಏನಂತ ಕೇಳಿರ್ತೀರಾ? DNA ಇಸ್ ಆಂಟಿ ಪ್ಯಾರಲಲ್. ಏನಂತ ಕರೆದಿರ್ತೀರಾ ನೀವು? DNA ಗೆ ಆಂಟಿ ಪ್ಯಾರಲಲ್. ಅಂಡ್ ನಾನು ಹೇಳ್ತಾನೆ ಇದ್ದೀನಿ ನಿಮಗೆ, DNA ಎಷ್ಟು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್ ಗಳಿಂದ ಫಾರ್ಮ್ ಆಗಿರುತ್ತೆ ಇಲ್ಲಿ? 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಎಷ್ಟು ಚೈನ್ಸ್ ಗಳಿಂದ? 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಸೊ ಇದೇನು ಇಲ್ಲಿ? ದಿಸ್ ಇಸ್ 1 ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಏನು ಇದು? 1 ಪಾಲಿನ್ಯೂಕ್ಲಿಯೋಟೈಡ್ ಚೈನ್. 5 ಪ್ರೈಮ್ ಟು 3 ಪ್ರೈಮ್. 5 ಪ್ರೈಮ್ ಟು 3 ಪ್ರೈಮ್. ಸೊ ನಾನು ಏನ್ ಮಾಡ್ತೀನಿ ಇಲ್ಲಿ? ಇನ್ನೊಂದು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅನ್ನ ಡ್ರಾ ಮಾಡ್ತೀನಿ. ಇದ್ರದ್ದು ಅಪೋಸಿಟ್ ಏನನ್ನ ಡ್ರಾ ಮಾಡ್ತೀನಿ ನಾನು ಇಲ್ಲಿ? ಇನ್ನೊಂದು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅನ್ನ ಡ್ರಾ ಮಾಡ್ತೀನಿ. ಆಂಟಿ ಪ್ಯಾರಲಲ್ ಅಂತ ಹೇಳಿದೀವಿ, ರೈಟ್? ಆಂಟಿ ಪ್ಯಾರಲಲ್. ಆಂಟಿ ಅಂದ್ರೆ ಏನು? ಆಪೋಸಿಟ್. ಓಕೆ, ಆಪೋಸಿಟ್. ಸೊ ನ್ಯೂಕ್ಲಿಯೋಟೈಡ್ ಇಲ್ಲಿ ಈ ರೀತಿ ಇದ್ರೆ ಅಪ್ವರ್ಡ್ ಇದ್ರೆ ಇಲ್ಲಿ ಏನಿರುತ್ತೆ? ಡೌನ್ವರ್ಡ್ ಇರುತ್ತೆ. ಆಂಟಿ ಅಪೋಸಿಟ್. ಸೊ ನೀವು ನಿಮ್ ನೋಟ್ಸ್ ಅಲ್ಲಿ ಡ್ರಾ ಮಾಡ್ಕೊಳ್ಳಿ. 1 2 3 4 5. 1 2 3 4 5. One, 2, 3, 4, 5. That number has to go from 1 2 3 4 5. 1 2 3 4 5. 1 2 3 4 5. ಓಕೆ, ಸೊ ಇದು ಉಲ್ಟಾ. ಸೇಮ್ ಶುಗರ್ ಸ್ಟ್ರಕ್ಚರ್ ಉಲ್ಟಾ ಡ್ರಾ ಮಾಡಿದೀವಿ. ಅಂಡ್ ನಮ್ಗೆ ಗೊತ್ತಿದೆ ಶುಗರ್ದು ಫಸ್ಟ್ ಕಾರ್ಬನ್ ಹತ್ರ ಏನಿರುತ್ತೆ? ಶುಗರ್ದು ಫಸ್ಟ್ ಕಾರ್ಬನ್. ಇಲ್ಲಿ ನೋಡಿ, ಶುಗರ್ದು ಫಸ್ಟ್ ಕಾರ್ಬನ್ ಹತ್ರ ಏನಿದೆ? ನೈಟ್ರೋಜನ್ ಬೇಸ್ ಪೇರ್. ಸೊ ಈ ಶುಗರ್ದು ಫಸ್ಟ್ ಕಾರ್ಬನ್ ಇದೆ ತಾನೆ, ನಂಬರ್ ಮಾಡಿದ್ದೀನಿ ಇಲ್ಲಿ ಲೇಬಲ್, ದಟ್ ಈಸ್ N. ಸೊ ಫಸ್ಟ್ ಕಾರ್ಬನ್ ಹತ್ರ ಏನ್ ಪ್ರೆಸೆಂಟ್ ಇರುತ್ತೆ ಇಲ್ಲಿ? ದಟ್ ಈಸ್ ನೈಟ್ರೋಜನ್ ಬೇಸ್ ಪೇರ್. ಯಾವಾಗ್ಲೂ ಶುಗರ್ದು ಫಸ್ಟ್ ಕಾರ್ಬನ್ ಹತ್ರ ಏನ್ ಪ್ರೆಸೆಂಟ್ ಇರುತ್ತೆ?
ನೈಟ್ರೋಜನ್ ಬೇಸ್ ಯಾವ ಬಾಂಡ್ ಇರುತ್ತೆ ಹಾಗಾದ್ರೆ ಎನ್ ಗ್ಲೈಕೋಸೈಡಿಕ್ ಬಾಂಡ್. ಯಾವ ಬಾಂಡ್ ಇರುತ್ತೆ ಇಲ್ಲಿ ಎನ್ ಗ್ಲೈಕೋಸೈಡಿಕ್ ಬಾಂಡ್. ಹಾಗಾದ್ರೆ ಫಿಫ್ತ್ ಕಾರ್ಬನ್ ಹತ್ರ ಏನಿರುತ್ತೆ ಇಲ್ಲಿ ನೋಡಿ. ಫಿಫ್ತ್ ಕಾರ್ಬನ್ ಹತ್ರ ಏನಿದೆ, ಫಿಫ್ತ್ ಕಾರ್ಬನ್ ಹತ್ರ ಏನಿದೆ, ಫಿಫ್ತ್ ಕಾರ್ಬನ್ ಹತ್ರ ಏನಿದೆ ಫಾಸ್ಫೇಟ್. ಸೊ ಫಿಫ್ತ್ ಏನಿದೆ ಇಲ್ಲಿ, ದಿಸ್ ಇಸ್ ಫಾಸ್ಫೇಟ್, ಫಾಸ್ಫೇಟ್, ಫಾಸ್ಫೇಟ್. ಕ್ಲಿಯರ್. ಆಂಟಿ ಪ್ಯಾರಲಲ್ ಅಪೋಸಿಟ್, ಇದು ನೋಡಿ ಅಪ್ರೈಟ್ ಇದೆ, ಪ್ಯಾರಲಲ್. ಇದು ಕೂಡ ಏನಿದೆ ಡೌನ್ವರ್ಡ್. ದಿಸ್ ಇಸ್ ಆಲ್ಸೋ ಪ್ಯಾರಲಲ್. ಇಂಟರ್ಸೆಕ್ಟ್ ಆಗ್ತಿದೆಯಾ? ನೋ, ರೈಟ್? ಓಕೆ. ಸೊ ಇದೇನಿದೆ ಇಲ್ಲಿ ಕಂಪ್ಲೀಟ್ ಒನ್ ನ್ಯೂಕ್ಲಿಯೋಟೈಡ್, ಒನ್ ನ್ಯೂಕ್ಲಿಯೋಟೈಡ್ ಅಂಡ್ ನ್ಯೂಕ್ಲಿಯೋಟೈಡ್. ಈ ನ್ಯೂಕ್ಲಿಯೋಟೈಡ್ಸ್ ಗಳು ಪಾಲಿ ನ್ಯೂಕ್ಲಿಯೋಟೈಡ್ ಫಾರ್ಮ್ ಮಾಡಬೇಕಾದ್ರೆ ಯಾವ ಬಾಂಡ್ ಫಾರ್ಮ್ ಆಗಬೇಕು? ಈ ನ್ಯೂಕ್ಲಿಯೋಟೈಡ್ ಈ ನ್ಯೂಕ್ಲಿಯೋಟೈಡ್ ಒಟ್ಟಿಗೆ ಅಟ್ಯಾಚ್ ಆಗಬೇಕು ಅಂಡ್ ಈ ನ್ಯೂಕ್ಲಿಯೋಟೈಡ್ ಒಟ್ಟಿಗೆ ಅಟ್ಯಾಚ್ ಆಗಬೇಕು. ಹಾಗಾದ್ರೆ ಯಾವ ಬಾಂಡ್ ಫಾರ್ಮ್ ಆಗಬೇಕು? ಇಲ್ಲಿ ಯಾವ ಬಾಂಡ್ ಫಾರ್ಮ್ ಆಗಿದೆ? ಯಾವ ಬಾಂಡ್ ಫಾರ್ಮ್ ಆಗಿದೆ? ದಿಸ್ ಇಸ್ ಫಾಸ್ಫೋಡೈಸ್ಟರ್ ಬಾಂಡ್. ಯಾವ್ದು ಫಾರ್ಮ್ ಆಗಬೇಕು ಇಲ್ಲಿ? ಫಾಸ್ಫೋಡೈಸ್ಟರ್. ನೋಡಿ ಇದೆಯಾ ಇಲ್ಲಿ ಥರ್ಡ್ ಕಾರ್ಬನ್ OH ಇರುತ್ತಾ ಇಲ್ಲಿ? ಸೊ ಫಿಫ್ತ್ ಕಾರ್ಬನ್ ಅಂಡ್ ಥರ್ಡ್ ಕಾರ್ಬನ್ ಅಲ್ಲಿ ಇರೋ OH, ಫಿಫ್ತ್ ಕಾರ್ಬನ್ ಹತ್ರ ಇರೋ ಫಾಸ್ಫೇಟ್ ಯಾವ ಬಾಂಡ್ ಅನ್ನ ಫಾರ್ಮ್ ಮಾಡ್ತು? ಫಾಸ್ಫೋಡೈಸ್ಟರ್ ಬಾಂಡ್. ಇಲ್ಲೂ ಕೂಡ ನೆಕ್ಸ್ಟ್ ಥರ್ಡ್ ಕಾರ್ಬನ್ OH ಇರುತ್ತೆ, ಫಿಫ್ತ್ ಕಾರ್ಬನ್ ಯಾರಿದ್ದಾರೆ ಇಲ್ಲಿ? ಫಾಸ್ಫೇಟ್. ಯಾವ ಬಾಂಡ್ ಫಾರ್ಮ್ ಆಯ್ತು ಇಲ್ಲಿ? ಫಾಸ್ಫೋಡೈಸ್ಟರ್ ಬಾಂಡ್. ಸೊ ಫಾಸ್ಫೋಡೈಸ್ಟರ್ ಬಾಂಡ್ ಅನ್ನ ಫಾರ್ಮ್ ಮಾಡಿ ನ್ಯೂಕ್ಲಿಯೋಟೈಡ್ಸ್ ಗಳು ಏನನ್ನ ಫಾರ್ಮ್ ಮಾಡ್ತು ಇಲ್ಲಿ? ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅನ್ನ ಫಾರ್ಮ್ ಮಾಡ್ತು. ಅಬ್ಸರ್ವ್ ಹಿಯರ್, ಈ ಫಸ್ಟ್ ನ್ಯೂಕ್ಲಿಯೋಟೈಡ್ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಫಸ್ಟ್ ನ್ಯೂಕ್ಲಿಯೋಟೈಡ್ ಯಾರು ಇಲ್ಲಿ ಫ್ರೀ ಇದ್ದಾರೆ? ಥರ್ಡ್ ಕಾರ್ಬನ್ ಯಾರು ಇರ್ತಾರೆ ಇಲ್ಲಿ? OH, ರೈಟ್? ಸೊ ಯಾರು ಫ್ರೀ ಇದ್ದಾರೆ ಇಲ್ಲಿ? ಯಾರು? OH. ಸೊ ಇದಕ್ಕೆ ನಾವೇನಂತ ಕರಿತೀವಿ? 3 ಪ್ರೈಮ್ ಎಂಡ್. ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಯಾರು ಫ್ರೀ ಇದ್ದಾರೆ ಇಲ್ಲಿ? ಥರ್ಡ್ ಕಾರ್ಬನ್ ಹತ್ರ ಇರುವಂತ OH ಫ್ರೀ ಇದೆ, ಅದಕ್ಕೆ ಏನಂತ ಕರೆದ್ವಿ? 3 ಪ್ರೈಮ್ ಎಂಡ್. ಸೊ ಹಿಂಗೆ ಕೆಳಗಡೆ ಬನ್ನಿ, ಇಲ್ಲಿ ಲಾಸ್ಟ್ ಯಾರು ಫ್ರೀ ಇದ್ದಾರೆ ನೋಡಿ? ಫಾಸ್ಫೇಟ್ ಎಲ್ಲಿರುತ್ತೆ? ಫಿಫ್ತ್ ಕಾರ್ಬನ್. ಸೊ ಫಿಫ್ತ್ ಕಾರ್ಬನ್ ಹತ್ರ ಯಾರು ಫ್ರೀ ಇದ್ದಾರೆ ಇಲ್ಲಿ? ಫಾಸ್ಫೇಟ್. ಸೊ ಇದಕ್ಕೆ ಏನಂತ ಕರೆದ್ವಿ? 5 ಪ್ರೈಮ್ ಎಂಡ್. ಇದ್ರ ಮೀನಿಂಗ್ ಏನು? ಒಂದು ಚೈನು 5 ಪ್ರೈಮ್ ಟು 3 ಪ್ರೈಮ್ ಇದ್ರೆ ಇನ್ನೊಂದು ಚೈನ್ ಏನಿರುತ್ತೆ ಇಲ್ಲಿ? 3 ಪ್ರೈಮ್ ಟು 5 ಪ್ರೈಮ್ ಇರುತ್ತೆ. ಓಕೆ. ಸೊ ಸಿಂಪಲ್ ಆಗಿ ಏನಂತ ಹೇಳಿದ್ವಿ ನಾವು ಇಲ್ಲಿ? ಏನಿದೆ ನೋಡಿ 5 ಪ್ರೈಮ್ ಟು 3 ಪ್ರೈಮ್. ಏನಕ್ಕೆ? ಇಲ್ಲಿ ಏನಿದೆ ಫಿಫ್ತ್ ಕಾರ್ಬನ್, ಫಿಫ್ತ್ ಫಾಸ್ಫೇಟ್ ಏನಿದೆ ಇಲ್ಲಿ? ಫಿಫ್ತ್ ಕಾರ್ಬನ್ ಹತ್ರ ಇರುವಂತ ಫಾಸ್ಫೇಟ್ ಫ್ರೀ ಇದೆ ಅಂಡ್ ಇಲ್ಲಿ ಥರ್ಡ್ ಕಾರ್ಬನ್ ಹತ್ರ ಇರುವಂತ OH ಏನಿದೆ ಇಲ್ಲಿ? ಫ್ರೀ. ಇಲ್ಲಿ ಯಾರು ಫ್ರೀ ಇದ್ದಾರೆ? ಫಾಸ್ಫೇಟ್ ಫ್ರೀ. ಇಲ್ಲಿ ಥರ್ಡ್ ಕಾರ್ಬನ್ ಹತ್ರ ಹೂ ಇಸ್ ಫ್ರೀ? ಹೈಡ್ರಾಕ್ಸಿಲ್ ಗ್ರೂಪ್, ದಟ್ ಈಸ್ OH is free. ಕ್ಲಿಯರ್. ಅಂಡ್ ನೆಕ್ಸ್ಟ್ ಆಂಟಿ ಪ್ಯಾರಲಲ್. ಪ್ಯಾರಲಲ್ ಇದೆ ತಾನೆ? ಸೊ ಇದ್ರದ್ದು ಅಪೋಸಿಟ್ ಇದೆ ಇದು ಆಂಟಿ ಪ್ಯಾರಲಲ್. ಸೊ ಡೈರೆಕ್ಷನ್ ಹೆಂಗಿದೆ? ಫ್ರಮ್ 3 ಪ್ರೈಮ್ ಎಂಡ್ ಟು 5 ಪ್ರೈಮ್. ಸೊ ಇಲ್ಲಿ ಯಾರು ಫ್ರೀ ಇದ್ದಾರೆ? 3 ಪ್ರೈಮ್ ಹೂ ಇಸ್ ಫ್ರೀ? ದಟ್ ಈಸ್ OH is free. ಅಂಡ್ ಇಲ್ಲಿ ಫಿಫ್ತ್ ಕಾರ್ಬನ್ ಯಾರು ಫ್ರೀ ಇದ್ದಾರೆ ಇಲ್ಲಿ? ದಟ್ ಈಸ್ ಫಾಸ್ಫೇಟ್ ಇಸ್ ಫ್ರೀ. ಅದಕ್ಕೆ ನಾವು DNA ಗೆ ಏನಂತ ಕರಿತೀವಿ? ಆಂಟಿ ಪ್ಯಾರಲಲ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? DNA ಗೆ ಆಂಟಿ ಪ್ಯಾರಲಲ್. ಕ್ಲಿಯರ್? 2 polynucleotide chain, ಒಂದು polynucleotide, another polynucleotide, ರೈಟ್? ಯಾವ ಬಾಂಡ್ ಇದೆ? ಒಂದು ನ್ಯೂಕ್ಲಿಯೋಟೈಡ್ ಮತ್ತೆ ಇನ್ನೊಂದು ನ್ಯೂಕ್ಲಿಯೋಟೈಡ್ ಮಧ್ಯೆ ಫಾಸ್ಫೋಡೈಸ್ಟರ್ ಬಾಂಡ್, ರೈಟ್? ಅಂಡ್ ಪೊಲಾರಿಟಿ ಡೈರೆಕ್ಷನ್ ಕೇಳಿದ್ರೆ ಏನಂತ ಹೇಳ್ತೀರಾ? ಆಂಟಿ ಪೊಲಾರಿಟಿ. ಏನಕ್ಕೆ ಆಂಟಿ ಪೊಲಾರಿಟಿ? ಒಂದು 5 ಪ್ರೈಮ್ ಟು 3 ಪ್ರೈಮ್ ಎಂಡ್ ರನ್ ಆಗ್ತಾ ಇದ್ರೆ ಇನ್ನೊಂದು ಚೈನು 3 ಪ್ರೈಮ್ ಟು 5 ಪ್ರೈಮ್ ಎಂಡ್ ಏನಾಗ್ತಿರುತ್ತೆ ಇಲ್ಲಿ? ರನ್ ಆಗ್ತಿರುತ್ತೆ. ಅದಕ್ಕೆ ಆಂಟಿ ಪ್ಯಾರಲಲ್ ಅಂಡ್ ಆಂಟಿ ಪೊಲಾರಿಟಿ ಯಾರ ಹತ್ರ ಇದೆ ಅಂತ ಹೇಳ್ತೀವಿ? DNA. Is this clear? Yes? So this is how the polynucleotide chain is formed, and a complete polynucleotide chain helical shape ಅಲ್ಲಿ ಫಾರ್ಮ್ ಆದವಾಗ ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ? DNA, that is deoxy ribonucleic acid ಅಂತ ಹೇಳಿ ಕರಿತೀವಿ. ಸೊ ಇವತ್ತಿಗೆ ಇಷ್ಟು ಸಾಕು. ಸೊ ಇದನ್ನ ಪ್ಲೀಸ್ ಪ್ರಾಕ್ಟೀಸ್ ಮಾಡಿ. ದಿಸ್ ಇಸ್ ಆಲ್ ದ ಬೇಸಿಕ್ ಥಿಂಗ್ಸ್. And next class ಒಳಗಡೆ will come up with the salient features of the DNA and discover history regarding the DNA. Till that, take care and please try to share this video. So because exams hatra barta ide, so it may help your classmates also. Thank you.